ಅಮರಾವತಿಗೆ ಯಾರು ತರೆದಿದ್ದೀರಿ? ನಾವೇ ಸರಿ. ಬಹಳವಿದೆ ಏನದು ಗಲಾಟೆ? ಕೇಳು ಕೇಳು ಅಯ್ಯೋ ಸುರನಾಥ, ಕೇಳು ಕೇಳಯ್ಯ ಸುರನಾಥ, ನಾನೆಂಬ ಮಾತ ಕೇಳು ಕೇಳಯ್ಯ ಸುರನಾಥ. ಹುಳಕಳರುಗಳ ಜಾಲವನೆರಗಿರಿ ಕಳಗದಲ್ಲಿ ಬೀಳುವುದಿರು. ಕೇಳು ಕೇಳಯ್ಯೋ ಸುರನಾಥ. ಒಮ್ಮೆ ನಿಲ್ಲಿಸ. ದ್ವಾರಪಾಲಕರಲ್ಲ ಬೇರೆ ನೀವು? ಹೌದೌದು. ದ್ವಾರವನ್ನು ಬಿಟ್ಟು ಒಳ ಪ್ರವೇಶ ಮಾಡಿದೆ ಅಂತಾದ್ರೆ ದ್ವಾರದಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರಿಲ್ಲ. ನಿನಗೆ ಅಲ್ಲಿಗೆಲ್ಲ ಸಮ್ಮತಿ, ಇಲ್ಲಿ ಏನು ಮಾಡ್ತಾ ಇದ್ದಿ? ಅಲ್ಲಿ ಉಳ್ಳಿ ನಿಲ್ಲಿಕ್ಕೆ ಬಿಡುವುದಿಲ್ಲ. ಯಾರು ನಿಲ್ಲಿಕ್ಕೆ ಬಿಡುದಿಲ್ಲ? ಅಲ್ಲಿ ನಾನು ಇದ್ದೀನ. ನಾನು ನಿಯಮಿಸಿದ ಹೌದಲ್ವಾ? ನೇಮಿಸಿ ಕಳಿಸಿದ್ರ? ನೇಮಿಸಿ ಅಲ್ಲ, ನೀವು ನನಗೆ ನಿನ್ನನ್ನು ನಿಯಮಿಸಿದ್ದಲ್ಲಿ ನಾನು ನೀವು ಕೊಟ್ಟ ನೇಮ ತೆಕ್ಕೊಂಡು ಅಲ್ಲಿಗೆ ಹೋದನ. ನಾನು ಅಲ್ಲಿ ಕಾವಲಿಯಲ್ಲಿ ಇದ್ದನ. ಯಾಕೆ ಕಾವಲಿಯಲ್ಲಿ ಇದ್ದೆ? ಅಲ್ಲ, ದ್ವಾರದಲ್ಲಿ ಕಾವಲು ಮಾಡ್ತಾ ಇದ್ದಿ. ತೆಕ್ಕೊಳ್ಳಿ ಬಂತು ತುಕುಡಿ. ಕಾವಲಲ್ಲಿರುವಾಗ ತುಕುಡಿ ಅದು ಹೇಗೆ ಬಂತು ಅಲ್ಲಿಗೆ? ಕಣ್ಣಿಗೆ ಕಟಕುದಕ್ಕಷ್ಟು ದೊಡ್ಡ ತುಕುಡಿ. ಅಷ್ಟು ದೊಡ್ಡದು? ಹೌದೌದು. ಯಾರದನ್ನು ಕಳಿಸಿಕೊಟ್ಟು ನಿನಗೆ? ಅಲ್ಲ, ನನಗೆ ಅಲ್ಲ, ಅಲ್ಲಿಗೆ ಬಂದದ್ದು. ಅದೇ ತುಕುಡಿ ಅಂದ್ರೆ ಎಂತದ್ದು? ಅಲ್ಲಿ ತುಕುಡಿ ಸೇನಾ ತುಕಡಿ. ಅದೇ ತುಕುಡಿ ಬಂತು. ದೇವಸೇನ ಏನು? ಹೌದಾ? ಅಲ್ಲ ಅಲ್ಲ ಅಲ್ಲ, ಮತ್ತೆ ನಮ್ಮವರಲ್ಲ. ಯಾರಿರ್ಬಹುದು? ಯಾರಿರಬಹುದು? ಯಾರಿರಬಹುದು? ವಿಚಾರಿಸುವ ಹೊಳ ನಿನಗೆ ನನ್ನಲ್ಲಿ ಅಲ್ಲಿಯೇ ತರ್ಕಿಸಿ ಕೊಂಡೆನ ಕೇಳಬೇಕಾದಂತ. ಯಾರು ನೀನು? ಏನ್ ಕೆಲಸ? ಬೇಗ ಹೇಳು ಅಂತ ನನ್ನಲ್ಲಿ ದೊರೆಯಾದ ನನ್ನನ್ನು ವಿಚಾರಿಸ್ತಾ ಇದ್ಯಲ್ಲ ನೀನು. ನನ್ನನ್ನು ಹೆಚ್ಚು ಕೇಳಿದ್ರ? ಅವರು ಬಂದವರು ನಿನ್ನನ್ನು ಕೇಳಿದ್ರು. ನೀವೇನು ಹೇಳಿದೆ? ಅಲ್ಲಿಗೆ ನಾನು ಕೇಳಿದೆ. ನೀವ್ ಯಾರು ನನ್ನನ್ನು ಕೇಳಲಿಕ್ಕೆ ಜನ? ಬಲೆ ಹಾಗೆ ಬೇಕು. ಬಲೆ ಬಲೆ. ಒಟ್ಟಿನಲ್ಲಿ ಯಾರ್ಯಾರೆಲ್ಲ ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳಬೇಕು ಅಂತ ಏನೂ ಇಲ್ಲ. ಆವಾಗ ಹೇಳಿದ್ರು, ಇವ್ರನವರಲ್ಲ ಅವರು ಕೆಳಗೂರಿನವರು. ಕೆಳಗೂರು ಅಂತ ಒಂದು ಊರುಂಟೇನು? ಅಲ್ಲಲ್ಲ, ಊರು ಕೆಳಗೆ ಇರುವಂತಹ ಊರು. ಹೌದು. ಭೂಮಿಯಲ್ಲಿ ಭೂಲೋಕದಲ್ಲಿ ಯಾರಂತ ಎಲ್ಲಿ ಈ ಶೈಲ, ಅಲ್ಲಿ ಈ ಶೈಲ. ನೀನು ಯಾರಿಗೆ ಹೇಳುದು ಹಾಗೆ? ಅಲ್ಲಿ ಊರು ಈ ಶೈಲ ಹಾಗೊಂದು ಊರು ಉಂಟಂತೆ. ಈಗ ಬೇರೆ ಏನಾದ್ರು ಉಂಟಲ್ಲಿ? ಬಹುಶಃ ಶ್ರೀ ಆಗಿರ್ಬೇಕು. ಅಯ್ಯೋ, ಅದೇ ಶ್ರೀ ಶೈಲ. ಆ ಶೈಲದಲ್ಲಿ ಒಂದು ಗುಡ್ಡ ಅಲ್ವೇನ? ಬೆಟ್ಟ ಅಲ್ವೇನ? ಒಂದು ಬೆಟ್ಟ. ಆ ಬೆಟ್ಟದಲ್ಲಿ ವರ್ಷಧಾರೆ ಆ ಗುಡ್ಡಕ್ಕೆ ಎಲ್ಲ ಕಡೆಗೂ ಬೀಳ್ತದೆ. ಮಳೆ ಸುರಿಸುವಾಗ ಅಲ್ಲ. ಬಂದವನ ಹೆಸರು ವರ್ಷಬಲ ಅಂತೇಳಿ. ವೃಷಭಾಸುರ ಒಬ್ಬನೇ ಅಲ್ಲ ರಾಯರೇ. ಎಲ್ಲವನ್ನೂ ಕೂಡಿಕೊಂಡು ಬಂದದ್ದು ಯಾಕೆ ಅಂತ ಕೇಳಿದ್ರೆ, ನಿಮ್ಮದು ಕಿರಿಯ ಬಾಗಿಲು, ನಮ್ಮದು ಹಿರಿಯ ಬಾಗಿಲು. ಇಷ್ಟು ದೊಡ್ಡ ಹೆಬ್ಬಾಗಿಲು ಉಂಟು ನಮ್ಮಲ್ಲಿ, ಸಣ್ಣ ಬಾಗಿಲು ಅಂತ ಹೇಳ್ತಾರಲ್ಲ. ಅವನ ಕಣ್ಣು ಏನಾಗಿದೆ ಅವನಿಗೆ? ನಮ್ಮ ಹಾಗಲ್ಲ, ನಾವು ಕಿರಿಯ ಬಾಗಿಲಂತೆ. ಕಿರಿಯ ಬಾಗಿಲು, ಅವರು ಹಿರಿಯ ಬಾಗಿಲು. ಓ ಹಾಗೆ. ಕಿರಿಯ ಭಾಗಿಗಳು, ಹಿರಿಯ ಭಾಗಿಗಳು. ಹಾಗೆ ಹಾಗೆ ಹಾಗೆ. ನಿನ್ನ ಗಾ ಬಿಟ್ಟು ನೋಡಲ್ಲಿ ಅದೊಂದು ಬಿಟ್ಟು ರಾಯರೇ ಬಂದದ್ದು. ಆದ್ದರಿಂದ ಹಿರಿಯವರ ಅಂತ ನಮಗೆ ದೇವಲೋಕ ಸಿಗಬೇಕು. ಮರ್ಯಾದೆಗೆ ಕೊಡುವುದಕ್ಕೆ ಹೇಳು. ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳ್ಬೇಕು ಹೇಳಿದೆ. ಕೋಡೆದಿರೆ ಅಂದ್ರೆ ಅಲ್ಲ, ಸ್ವರ್ಗ ನಿನಗೆ ಕೋಡೆದಿರೆ. ಹಾಗೂ ಪ್ರಶ್ನೆ ಬಂತು. ಕೊಡದಿರೆ ಪೆಟ್ಟಿಗೆ ಬರಲಿ. ಯಾರೆಲ್ಲ ಹೇಳಿದ್ದವ? ನನ್ನಲ್ಲಿ. ನೀನು ಇಷ್ಟೆಲ್ಲ ಕೇಳಿ ಸುಮ್ಮನೆ ಕುಳಿತುಕೊಂಡ್ಯಾ? ನಿಮ್ಮನ್ನು ಪೆಟ್ಟಿಗೆ ಬರಲಿ ಅಂತ. ನೀನು ಕೇಳಿ ಏನೋ ಕೋಪ ಬರಲಿಲ್ಲ ನನಗೆ. ದೇಶಾಭಿಮಾನ ಉಂಟಾಯಿಲ್ಲ ನನಗೆ. ನಕರದಿಂದ ಶಿಖರದವರೆಗೆ ಒಮ್ಮೆಲೆ ಸಿಟ್ಟು ಏರಿತು ರಾಯರೇ. ನಕ ಶಿಖಾಂತವಾಗಿ ಕೋಪ ಬಂದ್ರೆ ಏನು ಮಾಡ್ತವನೇ? ಪ್ರಳಯ ಕಾಲದಲ್ಲಿ ರುದ್ರಂತೆ ಬೋರ್ ಗುಡಿಸಿ ಒಂದೇ ಪೆಟ್ಟಿಗೆ.
ನಿನ್ನ ಏಟಿಗೆ ಅವ ಬಿದ್ದ ಭೂಮಿಗೆ. ಇಲ್ಲ ಅವ ಬೀಳಿಲ್ಲ ಮತ್ತೆ ಪೆಟ್ಟಿಗೆ ಅಂತ ಕೈ ಎತ್ತಿದ್ದೇ ತಡರಾಯರೆ 4 ಕಡೆ ಇಂದ್ರು ಹೊಟ್ಟೆಯಲ್ಲಿ ಅವ್ರು ನನಗೆ ಹೊಡೆದ್ರು, ನನಗೆ ಅವರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು, ನನಗೆ ಅವರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು, ಎರಡು ಒಂದೇ ಅಲ್ವೇನು? ಹೊಡೆದದ್ದು ನಿನಗೆ ಅಲ್ವಾ? ನೀನು ಏಟು ತಿಂದು ಬಂದಿ ಹಾಗಿದ್ರೆ. ನಾನು ಹೊಡೆದಿದ್ದೇನೆ, ಬೊಬ್ಬೆ ಮಾತ್ರ ರಾಯರೆ. ಅವರು ಒಟ್ಟಿನಲ್ಲಿ ನನಗೆ ಪೆಟ್ಟು ಹೊಡೆದಿದ್ದಾರೆ. ಎಂತಹ ವಿಪರೀತವಾದ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ದಾನವನೊಬ್ಬನಿಗೆ ವೃಷಭನೆಂಬಂತಹ ಹೆಸರು, ಧರ್ಮ ಸ್ವರೂಪಿಯಾದಂತಹ ವೃಷಭನ ನಾಮವನ್ನು ಇರಿಸಿ ಅಧರ್ಮಿಯಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದಾನಲ್ಲ. ದೇವಲೋಕದ ಬಯಕೆ ಆ ದಾನವನಿಗೆ ಸರಿಯಾದ ಉತ್ತರವನ್ನು ಕೊಡಲೇಬೇಕು. ದೇವ ತಿಂತಿನನ್ನು ಕೂಡಿಕೊಂಡು ಸಮರಾಂಗಣದಲ್ಲಿ ಅವನನ್ನು ವಿರೋಧಿಸುವೆ. ಕಾರಣವೇನು ಹೇಳುವುದರ ಕಮ್ಮನೆ ಅಧಮ ಎಲ್ಲವೂ ನಿನಗಿರುವಂತಹ ಸಂಬೋಧನೆ ಇರಲಿ. ಧಾರ್ಮಿಕರನ್ನು ಯಾರು ವಿರೋಧಿಸುತ್ತಾರೆಯೋ ಅವರಿಗೆ ಒಪ್ಪುವಂತಹ ಸಂಬೋಧನೆ ಅದು. ಎಲ್ಲವೂ ನೀನು ಮಾಡಿರುವ ಈ ಕಾಲದಲ್ಲಿ ಆಗ್ಲಿ ನಿನಗೆ ಕೊಡಲ್ಪಟ್ಟಂತಹ ಒಂದು ನಗರವಿದೆ. ಅಲ್ಲಿ ಸುಖವಾದ ಕಾಲವನ್ನು ಕಳೆದು ಬಿಟ್ಟು ನಾಕಾಭಿಲಾಷೆಯಿಂದ ಇಲ್ಲಿಗೆ ಮುತ್ತಿಗೆ ಹಾಕಿದೆಯಲ್ಲ, ತಪ್ಪೇನದರಲ್ಲಿ? ಶಕ್ತಿಗೆ ಒಲಿದು ಬರುವಂತದ್ದೇನು ಅಲ್ಲ. ಸರ್ವ ಸಮರ್ಪಣಾ ಭಾವದ ಯಜ್ಞ, ದೀರ್ಘವಾದಂತಹ ಯಜ್ಞ ಕರ್ಮಕ್ಕೆ ಒಲಿದು ಬಂದಂತಹ ಪೀಠವಿದು. ನಿನಗೆ ನಾಕಪೀಠ ಬೇಕು ಅಂತಾದ್ರೆ ಸೇರು ಭೂಮಿಯನ್ನು, ಆಮೇಲೆ ಯಜ್ಞಕ್ಕಿರುವಂತಹ ತಾಣ ಅದುವೇ. ನಾನು ಅದೇ ಭೂಲೋಕದಲ್ಲಿ ಯಜ್ಞವನ್ನು ಮಾಡಿ ಎಷ್ಟು ಎತ್ತರಕ್ಕೆ ಏರಿದ್ದೇನೆ. ಒಳ್ಳೇದು ಒಳ್ಳೇದು. 100 ಯಾಗವನ್ನು ಮಾಡು. ಆಮೇಲೆ ಸರದಿಯಲ್ಲಿ ನಿಲ್ಲು. ದೇವಪೀಠಕ್ಕೆ ಆಕಾಂಕ್ಷಿಗಳು ಬಹಳ ಮಂದಿಗಳಿದ್ದಾರೆ. 100 ಯಜ್ಞವನ್ನು ಮಾಡಿದವರು ಅವರು ಪೀಠ ಏರಿ ಅವರ ಅವಧಿ ಮುಗಿದ ಮೇಲೆ ಬಂದು ಪೀಠವನ್ನೇರು. ಶಕ್ತಿ ಉಂಟು ಅಂತ ಬಂದೆ ಅಂತಾದ್ರೆ ಬಂಡೆ ಕಲ್ಲಿಗೆ ತಲೆಯನ್ನು ಚಚ್ಚಿಕೊಂಡ ಅನುಭವ ಸಂಗರ ರಾಘವ ಬೀಡು ವೃಷಭಾಸುರ ಏನಾಗಿದ್ದನು? ಶತಯಾಗವಲ್ಲ ಮಾಡಿ ದೇವಲೋಕದ ಪೀಠವನ್ನು ಪಡೆದ ಬಲಿಯು ನಿಜ. ನೀನು ಹೇಳಿದಂತೆ ನಾನು ಮಾಡಬಹುದು, ಆದ್ರೆ ವ್ಯವಧಾನವಿಲ್ವೇ? ಸರದಿಯಲ್ಲಿ ನಿಂತು ಈ ದೇವಪೀಠವನ್ನು ಅಲಂಕರಿಸುವಂತಹ ವ್ಯವಧಾನ ನನಗಿಲ್ಲ. ಯಾವುದಕ್ಕೂ ಕಾಯಬೇಕು. ಯಾವುದಯ್ಯ ಕಾಯಬೇಕು? ಯಾವುದನ್ನು ಕಾಯಿಸಬೇಕು ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ನಾನು ಶ್ರೀಶೈಲದೀಶ್ವರ. ನನಗೆ ದೇವಲೋಕ ಬಿಟ್ಟು ಕೊಟ್ಟರೆ ನಿನ್ನ ಪ್ರಾಣ ಉಳಿಯುತ್ತದೆ. ಅಮೃತ ಕುಡಿದಂತಹ ನಿನ್ನನ್ನು ಹೇಗೆ ಬಗ್ಗು ಬಡಿಯಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಬಿಟ್ಟು ಕೊಡದಿದ್ದೆ
ಎಂಬುದಿ ನಿನ್ನ ಕೂಳತನವನ್ನು ಬಿಟ್ಟು ಬದುಕುವ ಯೋಚನೆಯನ್ನು ಮಾಡ್ತೀಯ ಅಂತ ನಾನು ಅಷ್ಟನ್ನು ಹೇಳಿದೆ. ನೀನು ಹೀಗೆ ಮಾತನಾಡ್ತಿದ್ದ ಮೊದಲೇ ಗೊತ್ತಿರ್ತಿದ್ರೆ ನಿನಗೆ ದಂಡದಿಂದಲೇ ಉತ್ತರ ಕೊಡ್ತಿದ್ದೆ ನಾನು. ಮಾತು ಪಥ್ಯವಾಗಲಿಲ್ಲಲ್ವ ನಿನಗೆ? ನೀನು ಶ್ರೀಶೈಲದ ಅಧಿಕಾರಿಯ? ಹೌದು. ನೀನಿರುವಂತಹ ಶೈಲವನ್ನು ಭೇದಿಸಬಲ್ಲಂತಹ ವಜ್ರನ ಆಯುಧ. ಯಾರ್ಯಾರ ಬೆನ್ನೆಲುಬನ್ನು ಹಿಡ್ಕೊಂಡು ವಜ್ರ 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 ಆಯುಧ. ಹೌದಾ? ಈ ವಜ್ರಕ್ಕೆ ಆಹುತಿ ಆಗುವ. ನಾಯಕದಲ್ಲಿರುವ ಅಖಿಲ ಸದ್ವಸ್ತುಗಳ ನಿಜಪುರಕ್ಕೆ ತಾ ಕೊಂಡೊಯ್ದನ ಖಳ ನದಿ ವಿಲಾಸದಲ್ಲಿ ಇಂದ್ರಾದಿ ಸುಮನಸರೆಲ್ಲ ಪೆಟ್ಟು ತಿಂದು ಓಡಿ ಹೋಗಿದ್ದಾರೆ. ನಮ್ಮವರೆಲ್ಲ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ. ರತ್ನ ಖಚಿತವಾದಂತಹ ಸಿಂಹಾಸನ ಏರಿಕೊಳ್ತೇನೆ ನೋಡುವ. ನಾನು ಯಾವುದನ್ನು ಬಯಸಿದ್ದೇನು ಅದನ್ನು ಪಡೆದುಕೊಂಡಾಯಿತು. ಇಲ್ಲಿದ್ದಂತಹ ಸದ್ವಸ್ತುಗಳೆಲ್ಲ ನಮ್ಮ ಶ್ರೀಶೈಲವನ್ನು ಸೇರಬೇಕು. ಅದಕ್ಕಾಗಿ ನಮ್ಮವರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಓಯ್, ಎಲ್ಲರೂ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದ್ರೆ ಏನೋ ಒಂದು ರೀತಿಯ ತಳಬಳ ಹೊಟ್ಟೆಯೊಳಗೆ. ಎಷ್ಟು ಕಾಲವಾಯಿತು ಭೂಮಿಯನ್ನು ಬಿಟ್ಟು? ತಿನ್ನುವುದಕ್ಕೆ ಏನಾದ್ರೂ ಸಿಗುತ್ತದ? ಇಲ್ಲಿ ನೋಡುವುದಕ್ಕೆ ಮಾತ್ರ ಇರ್ತದೆ, ತಿನ್ನುವುದಕ್ಕೆ ಏನು ಸಿಗುವುದಿಲ್ಲ. ತಿನ್ನಬೇಕಾದ್ರೆ ನಾನು ಭೂಮಿಯನ್ನು ಸೇರಬೇಕು. ಅಲ್ಲಿ ಕಾಡನ್ನು ಸೇರಿ ಮೃಗಬೇಟೆ ಆಡಿ ಮೃಗದ ಮಾಂಸವನ್ನು ತಿನ್ನಬೇಕು. ಅದರಲ್ಲಿ ಪ್ರೀತಿಯ ಹಂದಿ ಮಾಂಸ ತಿಂದ್ರೆ ನಮ್ಮ ಹೊಟ್ಟೆ ಹಸಿವು ನೀಗುತ್ತದೆ. ನಡೀತೀರ ಅಂತ ಕಡೆ ನೋಡ. ಸುರರಾರೆನುದಲಿ ಗುರಿಯನುಗುಳಿವರಾಗ ಸ್ವಾಮಿ ತ್ವರಿತದಿಂದ ದೇವತೆಗಳ ದೂರ ಆಯಿತು. ದುಷ್ಟನಾದ ವೃಷಭಾಸುರನ ಲೋಕಗಂಟೆಗಳಾಗಿ ಮೆರೀತಾ ಇದ್ದಾಳಂತೆ. 3 ಲೋಕವನ್ನೇ ತನ್ನ ಸ್ವಾಧೀನಗೊಳಿಸಿದ್ದಾಳಂತೆ. ಈ ಸಮಯದಲ್ಲಿ ಮೃಗವೇಟೆಗಾಗಿ ತೆರೆಗಿಳಿದಿದ್ದಾಳೆ. ಆತನನ್ನು ಎದುರಿಸಬೇಕಾಗಿದೆ. ನಡೆಯುತ್ತೇನೆ.
ಬಂದಲ್ಲಿ ಮುಕ್ಷಿ ಬರಿತದೆ ಗಂಗನ ನಿನ್ನವರ ಕಾಡ್ಪಂದಿ ಬಲಿಕಪ್ಪ ಕಾಡ್ಪಂದಿ ಮಾಂಸ ಖಂಡಗಳು ಎದ್ದು ಕಾಣುತ್ತಾ ಇದ್ದಾವೆ. ಸಿಕ್ಕಿದ ಎಲ್ಲ ಸೋಕರಾಮ್ ವೃಷಭಾಸುರನಾದಂತಹ ನಾನು ನಿನ್ನನ್ನು ಕೊಚ್ಚಿ ಕೊಲ್ಲಲು ತಿನ್ನುವಾಗ ಯಾರು ಕೈ ತಡೆ ಕಾಡಲ್ಲೇ ಹುಟ್ಟಿ ಬೆಳೆದಂತ ನೀನು ಕಾಡಲ್ಲೇ ರಾಜ್ಯಭಾರವನ್ನೇ ಮಾಡಿಕೊಂಡವ. ಸರಿ ಎಲ್ಲ ಏನು ಶ್ರೀಶೈಲಮ್ಮ ಪುರವನ್ನೇ ಕಟ್ಟಿ ನೀನು ಸಂತೋಷದಲ್ಲಿದ್ದದ್ದು ಯಾರಿಗೂ ಮಸ್ತರಲ್ಲ. ಎಷ್ಟು ಶ್ರಮ ಪಟ್ಟಿದ್ದೇನೆ ಗೊತ್ತಾ? ಗೊತ್ತಾಯ್ತು. ಎಲ್ಲಿ ಏನು ಆ ವಿಚಾರಕವಾಗಿ ನಾವು ಚಿಂತೆ ಮಾಡುವುದಿಲ್ಲ. 3 ಲೋಕವೇ ತಣ್ಣದಾಗಬೇಕು. ದೇವಾದಿ ದೇವತೆಗಳನ್ನೇ ಬಕ್ಕು ಮಾಡಿಸಿದೆ. ಎಲ್ಲ ಮುನಿಗಳನ್ನೆಲ್ಲ ಕೆಡಿಸಿ ಯಾಗ ಯಜ್ಞಾದಿಗಳನ್ನೆಲ್ಲ ನಿಲ್ಲಿಸಿದೆ. ಇಷ್ಟನ್ನು ನೋಡಿ ಕೂಡ ಇನ್ನೇ ಸುಮ್ಮನೆ ಹಾಕಿಲ್ಲ. ನಿನ್ನನ್ನೇ ದಂಡಿಸಬೇಕೆಂಬ ಕಾರಣಕ್ಕಾಗಿ ಕಾಡಲ್ಲಿದ್ದಂತ ಮೃಗಬೇಟೆಗಾಗಿ ಇಳಿದಂತ ನಿನ್ನನ್ನು ಎದುರಾಗಿ ಬಂದವ ಸಾಮಾನ್ಯ ಅಂತ ತಿಳ್ಕೊಳ್ಬೇಡ. ನಾನೇ ಶ್ರೀಹರಿ. ಈ ವೇಷದಲ್ಲಿ ಬಂದೇನೋ ಈ ಹಿಂದೆ ನಮ್ಮವರೇ ಆದಂತಹ ಹಿರಣ್ಯಾಕ್ಷರನ್ನು ವಧಿಸುವುದಕ್ಕೆ ಶ್ವೇತವರಹ ರೂಪವನ್ನು ಧರಿಸಿ ಬಂದವ ನಮ್ಮನ್ನು ಕೊಲ್ಲುವಂತಹ ಛಲ ನಿನಗಿದೆಯೇ? ಬಿಡಲಾರೆ. ನಿನ್ನನ್ನು ಕೊಂದು ಹರಿಯಾಂತಕ ಎಂಬ ಹೆಸರನ್ನು ಪಡೆಯುವಾಗ ಯಾರು ಕೈ ಈಗ ಗೊತ್ತಾಯಿತು. ಏನು ಮತಾಂತರಾಗಿ ಮೆರೆಯುವುದಕ್ಕೆ ಮೂಲವಾದಂತಹ ಕಾರಣ ಉಂಟು. ವಿಧಿಯಿಂದ ವರವನ್ನೇ ಪಡೆಯುತ್ತೇನೆ. ಶ್ರಮ ಪಟ್ಟಿದ್ದೇನೆ ಗೊತ್ತು. ವರದ ಬಲದಿಂದಾಗಿ ಏನನ್ನು ಮಾಡಬಲ್ಲ ಎಂಬತ್ತ ಧೈರ್ಯದಿಂದ ಮೆರೆಯುತ್ತಾ ಇದ್ದೆ. ಸಾಮರ್ಥ್ಯ ಇದೆ ನನ್ನಲ್ಲಿ. ನಿನ್ನ ಜಾತಿಯಲ್ಲಿ ಹುಟ್ಟಿದವರು ಬಹಳಷ್ಟು ವರಬಲವತ್ತಿಂದ ಮೆರೆಯುತ್ತಾ ಇಟ್ಟಿದ್ದಾರೆ. ಅಂತವರನ್ನೆಲ್ಲ ಕೊಂದು ಮುಗಿಸಿದವ ನಾನೆಂಬುದು ಬದುಕುವುದಕ್ಕೆ ಬಿಡುವುದಿಲ್ವಲ್ಲ ನೀವು? ಈ ಸಮಯದಲ್ಲಿ ಹೃದಯನ್ನ ಸಾಳಿ ಲೋಕ ಕಂಟಕನೆ ಇಲ್ಲಂತ ಮಾಡುವುದಕ್ಕಾಗಿ ಬಂದವ ಬಿಡುವುದಿಲ್ಲ. ರಣಭೂಮಿ ನೋಡು. ವರಾಗೆ ಸ್ವಾಮಿ ವೃಷಭದುರುಳ ದೈತ್ಯನ
ತುರುಳ ದೈತ್ಯನ ಓದು ಬಳಿಕ ಹರೋಷದಲ್ಲಿ ಬೇಟೆಯಾಡುತ್ತಲೇ ವೆಂಕಟಾಚಲದೀಯೇ ಮೆರಗಿಸು ಕರಗಳ ಬರಗೆ ಸ್ವಾಮಿಯ ಬಳಿಕ ಆ ಕ್ಷಣದಲ್ಲಿ ದೇವಾದಿ ದೇವತೆಗಳು ನೋಡಿ ಬಹಳಷ್ಟು ಸಂತೋಷವನ್ನು ಕಂಡಿದ್ದಾರೆ. ದೇವತೆಗಳಿಗೆ ಅಪ್ಪಣೆಯನ್ನೇ ಮಾಡಿದ್ದಾನೆ, ಮತ್ತೊಮ್ಮೆ ದೇವಲೋಕದ ಅಧಿಕಾರವನ್ನು ಮಾಡುತ್ತಾ ಬನ್ನಿಂತ ಋಷಿ ಮುನಿಗಳು ಯಾಗತ್ಯಾದಿಗಳನ್ನೇ ಮಾಡಿ ಸಂತೋಷದಲ್ಲಿದ್ದಾರೆ. ತರೆಯ ಮನುಜರಿಗೆಲ್ಲರಿಗೂ ಸಂತೋಷವಾಯಿತು ಎಂಬುದು ಗೊತ್ತಾಯಿತು. ಹಾಗಾದ್ರೆ ವಿತ್ತಂತ ವೃಷಭಾಸುರ ಕಳೆಗಾಲಕ್ಕೆ ಕೇಳಿಕೊಂಡದ್ದಿಷ್ಟೇ, ದುಷ್ಟನಾದರೂ ಮೆರೆದರೂ ಕೂಡ ತನಗೆ ಮೋಕ್ಷವನ್ನು ಕರುಣಿಸಬೇಕಂತ. ಅದಕ್ಕಾಗಿ ವರಹಾಗಿರಿ ಇದ್ದಂತನ್ನೇ ಇದನ್ನೇ ವೃಷಭಾಚಲ ಎಂಬಂತ ನಿರ್ಮಿಸಿ ಆತನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಆದ್ರೆ ಇನ್ನು ಇಲ್ಲಿಯೇ ಇರುವುದಲ್ಲ, ಬೇಟೆಯಾಡುತ್ತಾ ತಿನ್ನುವುದಕ್ಕಾಗಿ ಮುಂದೆ ಹೋಗಬೇಕು ಎಲ್ಲಿ, ನಾನು ನೆಲೆಗೊಳ್ಳಬೇಕು ಎಲ್ಲಿ, ಅದೇ ವೆಂಕಟಾಚಲಕ್ಕೆ, ಅಲ್ಲಿಗೆ ಮುಂದುವರಿತೇನೆಂತೆ. ಚೋಳದ ರಾಜ್ಯದ ಸರ್ವಾಧಿಕಾರಿ ಯಾರೆಂಬುದಾಗಿ ತಿಳಿದಿದೆ. ನಾವೇ ಸರಿ, ಆಲಿಸಿರಿ. ಪ್ರತಿಪಾಲಕ ಕೇಳು ಇದ್ದ ಜಾತಿಭೇದಗಳರಿತು ನೀತಿ ಶಾಸ್ತ್ರಗಳೊಳಗೆ ಜಾತಿಭೇದಗಳರಿತು ನೀತಿ ಶಾಸ್ತ್ರಗಳೊಳಗೆ ಖ್ಯಾತನಾಗಿದ್ದ ಭೂನಾಥ ಸಂಭ್ರಮದಿ ಜಗದ್ರಕ್ಷಕ ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯು ಜಗಚ್ಚಕ್ಷುವಾದಂತಹ ಭಗವಾನ್ ಸೂರ್ಯನಾರಾಯಣ ಪಡುಗೊಡಲಲ್ಲಿ ಮುಳುಗಿದ್ರು ಅವರಲ್ಲಿ ಕರ್ತವ್ಯ ಪ್ರಜ್ಞೆ ಸದಾ ಜಾಗೃತವಾದ ಕಾರಣ ಮತ್ತೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ ಉದಯಿಸಿದ. ಇದಲ್ವೇ ಉದಯ ಕಾಲ. ಚೋಳರಾಜನಂತಹ ನಾನು ಕೂಡ ನಮ್ಮ ಪ್ರಜಾ ಪರಿವಾರದವರ ಜೀವನಕ್ಕೆ ಜ್ಯೋತಿಯಾಗಿ ಜ್ವಾಜಲ್ಯಮಾನವಾದಂತಹ ಸೂರ್ಯರಶ್ಮಿಗೆ ಸಾಕ್ಷಿಯಾಗಿ ಪ್ರಾತಃ ಕಾಲದಲ್ಲಿ ಬೇಗನೆ ಎಚ್ಚೆತ್ತೆ ಚೋಳ ರಾಜ್ಯದ ಸಭಾಭವನವನ್ನು ಪ್ರವೇಶ ಮಾಡಿದ್ದೇನೆ. ನೋಡಬಾರದೆ, ದೇವೇಂದ್ರನ ಅಮರಾವತಿ ಅಂತೆ, ಕುಬೇರನ ಅಲಕಾವತಿಯಂತೆ, ಪರಮೇಶ್ವರನ ಜಟಾಜೂಟದಲ್ಲಿ ರಾರಾಜಿಸುವಂತಹ ಚಂದ್ರರೇಖೆಯಂತೆ ನಮ್ಮ ಈ ಚೋಳ ಅವನಿ ರಾರಾಜಿಸ್ತಾ ಇದೆ. ಇದಕ್ಕೆ ಕಾರಣ ನಾನೊಬ್ಬನೇ ಅಲ್ಲ, ನಮ್ಮ ಪ್ರಜಾ ಪರಿವಾರದವರು ಸತ್ಯ. ಇಂಗಿತಜ್ಞರು, ಕುಶಲಮತಿಗಳು, ಧರ್ಮಪರರು, ದಯಾಪರರು,
ಮತ್ತೊಬ್ಬರ ಸಂಪತ್ತನ್ನು ಬಯಸುವವರಲ್ಲ, ಜೂಜಾಡುವವರಲ್ಲ, ಕಳ್ಳತನ ಮಾಡುವವರಲ್ಲ. ಹಾಗಾಗಿಯೇ ಈ ಚೋಳ ರಾಜ್ಯದಲ್ಲಿ ವಿಧವೆಯರ ವಿಲಾಸವಿಲ್ಲ, ರೋಗಿಗಳ ಆಕ್ರಂದನವಿಲ್ಲ, ಬರಡು ಧೇನುಗಳಿಲ್ಲ, ದೇಹಿ ಎನ್ನುವವರಿಲ್ಲ. ಸಂತೋಷ ಸಂತೋಷ. ಸಭಾ ಪ್ರವೇಶವನ್ನು ಮಾಡಿದಾಗ ಸಾಮಂತರು, ಧೀಮಂತರು, ಶ್ರೀಮಂತರು, ವೀರರು, ವಿಕ್ರಮಿಗಳು, ವಿನೀತರು, ವಿಜ್ಞರು, ವಿಶೇಷ ವಿಸ್ಮಯಾವಹ ಸಿದ್ಧಿಗಳನ್ನು ಬಲ್ಲಂತಹ ಮಹಾತ್ಮರು, ಮಹನೀಯರು ಸೇರಿದ ಸಭೆ. ವಂದಿಮಾಗದ ವೃಂದ, ಗಾಯಕ ಗಾಣಿಕ ವೃಂದದವರು ನನ್ನ ಬಗ್ಗೆ, ನನ್ನ ಹಿರಿಯರ ಬಗ್ಗೆ ಹೊಗಳ್ತಾರೆ. ಮನಸ್ಸಿಗೆ ಆನಂದ. ಪ್ರಜೆಗಳ ಆಚಾರವನ್ನು ವಿಚಾರಕ್ಕೆ ತಂದಾಗ ಎಲ್ಲವರು ಸುಕ್ಷೇಮಿಗಳೇ ಸರಿ. ಯಾರು 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 ಅಯ್ಯೋ 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 ಹರಜದೊಳಿರುವುದಿರ ಧರಣಿ ಬಾಲರ ಜಾತಿ ಕರೆಯ ಪೋದರೆ ಕೆಚ್ಚಲಿನಲಿ ರಾಣಿ ದೊರೆಗೆ ಕೆಟ್ಟಲಿನಲಿ ಮೆರೆವ ಪಾಲಿಲ್ಲ, ಕೆಟ್ಟಲಿನಲಿ ಮೆರೆವ ಪಾಲಿಲ್ಲದಿರಲು ಕೋಬಲಗನನ್ನು ಕರೆದಂತ ನಾಗ ರೋಜದನಿ. ಧರಣಿ ಬಾಲನ ತದಿಗರೆಯ ಪೋದರೆ ಕೆಚ್ಚಲಿನಲಿ ಹಾಲಿಲ್ಲ. ಅಯ್ಯೋ ದೇವ್ರೇ, ಎಲ್ಲ ಹಾಳಾಗಿ ಹೋಯ್ತಪ್ಪ, ಹಾಳಾಗಿ ಹೋಯ್ತು. ಮೆತ್ತಗೆ ಮಾತಾಡೆ. ಯಾಕೆ? ಜಾಗ ಯಾವುದು, ಯಾರೆಲ್ಲ ಇದ್ದಾರೆ, ಸ್ವಲ್ಪ ಆಲೋಚನೆ ಮಾಡಬೇಡ. ನಾನು ಜೀವ ಇದ್ದೇನೆ, ಮಾತಾಡದೆ. ಅದಕ್ಕೆ ಮೆತ್ತಗೆ ಮಾತಾಡು, ಸತ್ರೆ ಮಾತಾಡ್ಲಿಕ್ಕೆ. ಇವರೆಲ್ಲ ಇರ್ಲಿ, ಎಲ್ಲ ಕೇಳಿ ಸ್ವಾಮಿ. ಅಷ್ಟು ಮಂದಿಗಳು ಬಂದು ಸೇರಿದ್ದಾರೆ, ಸಭಾಸ್ಥಾನ ಒಟ್ಟು ಅಲಗ ಕೊಟ್ಟಿದ್ದೇನೆ. ಏನಾದ್ರೂ ಇದ್ರೆ ಅಲ್ಲಿ ಅಂತಪುರಕ್ಕೆ ನಾನು ಬರುದಿಲ್ಲ, ಇಲ್ಲಿಗೆ ಬಂದದ್ದು ಎಂತದೆ ನಿನ್ನದು? ಈ ರೀತಿಯಾಗಿ ಯಾಕೆ ಮಾತಾಡ್ತಿದ್ದೇನೆ ಅಂತ ಒಂದ್ ಸ್ವಲ್ಪ ಕೇಳುವುದಕ್ಕಾಗುದಿಲ್ಲ ನಿಮಗೆ? ಏನಾಯ್ತು ಹೇಳ್ತೀಯಾ? ಏನಾಗಬೇಕಿನ್ನು, ಏನಾಗಬೇಕು ಅಂತ ಕೇಳುದು ನಾನು. ಈಗ ಏನಾಯ್ತು ಅಂತಾದ್ರೂ ಹೇಳು. ಹಾಳಾಗಿ ಹೋಯ್ತು. ಯಾವುದು ನಿಮಗೆ ಗೊತ್ತಿಲ್ವಾ? ಗೊತ್ತಾದ್ರೆ ನಾನು ಕೇಳ್ತೇನೆ ಯಾವುದು ಅಂತ. ಇಷ್ಟು ಬೊಬ್ಬಿಡುದು ಯಾಕೆ ನಾನು? ಯಾಕೆ? ಕೊರವಂಜಿ ಒಬ್ಬಳು ಒಂದು ಹಸುವನ್ನು, ಕಪಿಲೆ ಹಸುವನ್ನು ತಂದು ಕೊಟ್ಟಿದ್ಲು. ಅದು ಮೊನ್ನೆ ಮೊನ್ನೆ ಅಲ್ವಾ? ಹೌದು. ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಸುಧಾರಿಸಬೇಕೆಂಬುದಾಗಿ ಪಶುಪಾಲನೆಯನ್ನೇ ಧ್ಯೇಯ ಅಂತ ಭಾವಿಸಿದವರು ಎಷ್ಟೋ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಧೇನುಗಳಿದೆ. ಅದರಲ್ಲಿ ಮೊನ್ನೆ ಒಂದು ಬಂದು ಸೇರಿತ್ತು ಕಪಿಲೆ. ಎಷ್ಟು ಅಚ್ಚುಮೆಚ್ಚಿನ ಧೇನು, ನನಗೂ ಅಚ್ಚುಮೆಚ್ಚಿನ ಧೇನು. ಕಪಿಲೆ ಹಸುವನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೇನೆ. ಹೌದು. ಮಾತ್ರವಲ್ಲ, ಆ ಹಸು ಸಾಮಾನ್ಯದಲ್ಲ, ಅಲ್ಲಪ್ಪ, ಕೊಡ ಕೊಡ ಹಾಲು ಕೊಡ್ತಾ ಇತ್ತು. ಆದುದರಿಂದಲೇ ನಮಗೆ ಪ್ರೀತಿ ಅಲ್ವೇನೆ? ಹೌದು. ಯಾವಾಗಲೂ ಕೂಡ ಹಾಲು ಕರೆಯುವುದಕ್ಕೆ ನಾನು ಹೋಗುವವಳು. ಇವತ್ತು ಹೋದ್ರೆ ಹಾಲಿಲ್ಲ. ಕರೆಯುವುದಕ್ಕೆ ಬಿಡುವುದಿಲ್ಲ. ಹಸುವಿನ ಕೆಚ್ಚಲಲ್ಲಿ ಹಾಲಿಲ್ಲ. ಕರೆಯುವುದಕ್ಕೆ ಹೋದ್ರೆ ಹಾಯ್ತಾ ಇದೆ. ಏನು ಸ್ವಾಮಿ, ಇದು ಅನ್ಯಾಯ ಅಲ್ವೇ? ಏನೋ ಮೋಸ ನಡೆದು ಹೋಗಿದೆ. ಕೊಡುವುದಿಲ್ಲ ಯಾಕೆ? ನನಗೆ ಪಕ್ಕನೆ ಹೊಳೆಯಿತು. ಆ ಹಸುವನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ಇದ್ದಾನಲ್ಲ, ಗೋಪಾಲಕ. ಹೌದು. ಅವನ ಕೆಲಸ ಏನು? ಅವನಿಗೆ ಸಂಬಳ ಕೊಡುವುದಿಲ್ವಾ? ಅದಕ್ಕೆ ನೋಡಿಕೊಳ್ಳುವುದು ಬೇಡವೇ? ಹೌದು. ಅವೇನು ಮಾಡಿದ್ದಾನೆ? ಏನ್ ಮಾಡಿದ್ದಾನೆ? ಈಗ ಹಾಲು ಕೊಡದಿದ್ರೆ ಇದಕ್ಕೆ ಕಾರಣ ಯಾರು? ಆ ಗೋಪಾಲಕ. ಅದಕ್ಕೆ ಕೊಡುವುದನ್ನು ಕೊಡ್ಲಿಲ್ಲ. ಇಲ್ಲದಿದ್ರೆ ಹಾಲನ್ನು ಕರೆದು ಆತ ಕೊಟ್ಟಿರಬೇಕು ಎಂಬ ಯೋಜನೆ ನನ್ನದು. ಈಗ ನೀವು ಒಂದು ಕೆಲಸ ಮಾಡಬೇಕು. ನನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕಾದ್ರೆ ಆ ಗೋಪಾಲಕನನ್ನು ಕರೆಯಬೇಕು. ಕರೆಯುವುದು ಮಾತ್ರವಲ್ಲ, ಸರಿಯಾಗಿ ಬಾರಿಸಬೇಕು. ಆತನಿಗೆ ಬುದ್ಧಿ ಕಲಿಸಬೇಕು. ನೀವು ಕಲಿಸ್ತೀರಾ? ಅಲ್ಲ, ನಾನು ಮಾತಾಡ್ಬೇಕು ಆತನಲ್ಲಿ. ನಾನು ಮಾತಾಡಿದ್ರೆ ಮಾತ್ರ ಸುಮ್ಮನೆ ಇರುವುದಿಲ್ಲ. ನೀನು ಮಾತಾಡಿದ್ರೆ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ. ಈಗ ಸ್ವಲ್ಪ ನಿಲ್ಲಿಸು. ಈಗ ಆಗಬೇಕು. ಅಷ್ಟೇ ಅಲ್ವಾ? ಯಾರಲ್ಲಿ ಆ ಗೋಪಾಲಕರನ್ನು ಬರೋದಕ್ಕೆ ಇಲ್ಲಿ ಬರ್ರಿ. ಅವಿವೇಕಿಯ ನೀನೆ ಸೇವಿಪೆಯೋ. ನೋಡಿ, ಬಂದಿದ್ದಾನೆ.
ಗೊತ್ತಿಲ್ಲ ನಟನೆ ಮಾಡ್ತಾ ಇದ್ದಾನೆ. ನನ್ನನ್ನು ಮಾತಾಡ್ಲಿಕ್ಕೆ ಬಿಡ್ತೀಯ, ನೀನೇ ಕೇಳ್ತೀಯ? ನೀವು ಮಾತಾಡ್ಬೇಕು, ನೀವು ಕೇಳ್ಬೇಕು. ಹೇಳ್ತಾರೆ. ನನಗೆ ಸಿಟ್ಟು ಬರ್ತಾ ಇದೆ. ಬರಲಿ. ನನ್ನನ್ನು ನೀವಿಲ್ಲಿ ಕರಗಿಸಿದ್ದೀರಿ. ಕರಗಿಸಿದಲ್ಲ, ಅಲ್ಲ ಕರಗಿಸ್ತೇನೆ ಮಗನೇ. ಅಮ್ಮನವರು ಇದ್ದಾರೆ. ಹೌದು. ಏನೇನು ನಾನು ಅಮ್ಮನವರ? ಏನ್ ಕಣ್ಣು ಕಾಣಿಸೋದಿಲ್ವಾ? ನೋಡಿ ನೋಡಿ, ಮಾತಾಡುದು ನೋಡಿ. ನೀವು ಯಜಮಾನ್ರು, ನಿಮ್ಮ ಹೆಂಡತಿ ಅಮ್ಮನವರು. ಅಮ್ಮನವರು. ಅದು ಅವರ ದೋಷ ಅಲ್ಲ, ಹಲ್ಲಿನ ದೋಷ. ಏನ್ ಮಾಡುದು, ಎಲ್ಲ ಹೋಯ್ತು. ಅದು ಮಾತ್ರ ತೆಗಿಬೇಕದನ್ನು. ಈಗ ಅದನ್ನು ತೆಗೆಯುವ ಒಂದು ಪ್ರಸಂಗ ತಂದೊಡ್ಡಿದೆಯಲ್ಲ ನೀನು. ಬೈಲ್ವಾ? ನಮ್ಮ ಅರಮನೆಗೆ ಸೇರಿ ಎಷ್ಟು ವರ್ಷ ಆಯ್ತಾ ನೀನು? ನನಗೆ ಗೊತ್ತಿಲ್ಲ, ನಾನು ಹುಟ್ಟಿದ್ದೆ ಇಲ್ಲಿ ಅಲ್ವಾ. ನಿನಗಿಂತ ಮೊದಲು ಯಾರಿದ್ರು ಗೊತ್ತಾ ನಿನಗೆ? ನನ್ನ ಅಪ್ಪ ಇರ್ಬೇಕು. ಹೌದು, ಅಪ್ಪನೂ ಕೂಡ ನಿನ್ನ ಕೆಲಸವನ್ನೇ ಮಾಡಿದ್ದು. ಹೌದೌದು, ನಿಷ್ಠಾವಂತ ಸೇವಕ. ನಮ್ಮ ಸಂತಾನವೇ ಇಲ್ಲಿ ಮಣ್ಣಾಗುವಂತ ತೀರ್ಮಾನ ಮಾಡಿದ್ದೆ. ಅಂತಹ ಅಪ್ಪನಿಗೆ ಹುಟ್ಟಿ ಈ ರೀತಿಯಾಗಿ ಮಾಡಿದ್ಯಲ್ಲ ನೀನು. ನಿನ್ನ ಅಪ್ಪ ಸತ್ತಾಗ ನೀನು ಬೀದಿಯಲ್ಲಿ ಬೀಳಬಾರದು, ಗತಿಗೋತ್ರ ಇಲ್ಲ ಅಂತ ಆಗಬಾರದು ಅಂತ ಅವನ ಉದ್ಯೋಗವನ್ನೇ ಕೊಟ್ಟೆ ನಿನಗೆ. ಹೌದಾ? ಆದ್ರೆ ಅಪ್ಪನ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ಯಾ. ಇಲ್ಲಿಯವರೆಗೆ ನಿಷ್ಠಾವಂತ ಸೇವಕ ಅಂತ ನನಗೂ ಕೂಡ ಬಹಳ ಅಚ್ಚುಮೆಚ್ಚಿತ್ತು. ಆದ್ರೆ ಈಗ ಉಂಡ ಮನೆಗೆ 2 ಬಗೆಯುವುದಕ್ಕೆ ಮುಂದಾದಿಯಲ್ಲ ನೀನು. ನಾನು ಏನು ಮಾಡಿದೆ ರಾಯರೇ? ಗೋವುಗಳ ಸಂರಕ್ಷಣೆ ಹೊಣೆಗಾರಿಕೆ ನನಗೆ ಕೊಟ್ಟದ್ದು ನಾನು. ಹೌದು, ನಾನೇ. ಅದರಲ್ಲಿಯೂ ಮೊನ್ನೆ ಒಂದು ಸೇರಿದಂತಹ ಕಪಿಲ ಏದಾನ ನಮಗೆಲ್ಲವರಿಗೂ ಪ್ರೀತಿ ಮಾತ್ರವಾದದ್ದು. ದಿನ ದಿನಕ್ಕೆ ಕೊಡ ಹಾಲನ್ನು ಕೊಡ್ತಾ ಇದ್ದಂತಹ ದನ ಇವತ್ತು ಕರೆದರೆ ಹಾಲಿಲ್ಲ ಅಂತ ನನ್ನ ರಾಣಿ ಬಂದು ಹೇಳ್ತಾಳೆ. ಹಾಗಿದ್ರೆ ಹಾಲಿಲ್ಲ ಅಂತಂತಾದ್ರೆ ಬಹುಶಃ ನೀನೇ ಏನೋ ಮಾಡಿರ್ಬೇಕು. ಹಾಲಿಲ್ಲ? ಇಲ್ಲ, ಪಾಯಸ ಅಮ್ಮ ಕರೀಲಿಲ್ಲ. ಯಾರು ಕರೆಯುವುದಕ್ಕೆ ಹೋದ್ರೆ ಹಾಲಿಲ್ಲ ಅಂತ ಹೇಳಿದ ಹಾಯ್ತಾ ಉಂಟು. ಬಹುಶಃ ಇಲ್ಲದಿದ್ರೆ ಕರೆದು ಮಾರಿರ್ಬೇಕು. ಯಾಕೆ ಹೀಗೆ ಮಾಡಿದೆ ಹೇಳು? ಸರಿಯಾಗಿ ಹೇಳಬೇಕು. ನಡು ನಡುಗುತ್ತ ಪೇಣಿದ, ನಡು ನಡುಗುತ್ತ ಪೇಣಿದ, ಕುಡಿದವನಲ್ಲ ಕ್ಷೀರವನು, ಕುಡಿದವನಲ್ಲ ಕ್ಷೀರವನು, ದೃಢವನರಿಯುವೆನೆಂದು ಪುಡಮಡಿ ಗೋಪನು, ದೃಢವನರಿಯುವೆ ನಾನೆಂದು ಪುಡಮಡಿ ಗೋಪನು, ಪೊಡವಿಪ ನರಸಿ ಕುಡಿದವನಲ್ಲ ಕ್ಷೀರವನ್ನು ದೊರೆಗೆ ದೊರೆಗಳೇ, ಏನು ನನ್ನ ಮೇಲೆ ನೀವೀಗ ಅಪವಾದ ಹೊರಿಸುವುದು? ಹೌದು. ನಾನೇನು ಹಾಗೆ ಅನ್ಯಾಯ ಮಾಡೋಣ ಬುದ್ಧಿ? ಹಾಗೆ ಮಾಡುವವನಲ್ಲ, ಹೀಗೆ ಮಾಡಿದ್ಯಲ್ಲ. ಇಲ್ಲ ಬುದ್ಧಿ, ಇಷ್ಟು ಅಂದ್ರೆ ಇವತ್ತು ನಿನ್ನೆ ಅಲ್ಲ ಈ ರಾಜ್ಯದಲ್ಲಿ ಇರುವುದು. ನನ್ನ ಸಂಸಾರದ ಹಿಂದಿನಿಂದಲೇ ಇಲ್ಲಿ ಬದುಕುವುದಕ್ಕೆ ಪ್ರಾರಂಭ ಮಾಡಿದವರು. ಅವರು ಅನ್ಯಾಯದ ಕೆಲಸ ಮಾಡಲಿಲ್ಲ, ಅವರು ಮಾಡಲಿಲ್ಲ. ಹಾಗೆ ನಾನು ಕೂಡ ಇಷ್ಟರವರೆಗೆ ತಿಳಿದು ಯಾವುದೇ ತಪ್ಪು ಮಾಡಲಿಲ್ಲ. ಹೀಗಿರುವಲ್ಲಿ ದನ ಹಾಲು ಕೊಡ್ಲಿಲ್ಲ, ನೀನು ಕುಡ್ದಿ. ದನ ಹಾಲು ಕೊಟ್ಟಿದೆ, ನೀನು ಕುಡ್ದಿದ್ದೆ. ನೋಡಿ, ಇದು ನಿಜವಾದ ಕಣ್ಣೀರಲ್ಲ, ಏನೋ ನಟನೆ ಮಾಡ್ತಾ ಇದ್ದಾನೆ. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಕುಡಿಯದಿದ್ರೆ ಮಾರಾಟ ಮಾಡಿದ್ದಿ. ಯಾರು? ನೀನು. ನನಗೆ ಮಾಡುವ ಅಭ್ಯಾಸ ಇಲ್ಲ. ಕುಡಿಯುವ ಅಭ್ಯಾಸ ಉಂಟಾ? ಯಾರು ಇಲ್ಲ. ಇಲ್ವಾ? ನಾನು ಹಾಲು ಕುಡಿಯುವುದೇ ಇಲ್ಲ. ಹೌದಾ? ಹೌದು. ನನ್ನ ಹೆಂಡತಿ ಹೇಳಿದ್ದಾಳೆ, ನೀವು ಹಾಲು ಕುಡಿಬಾರದು, ಹಾಲು ಕುಡಿದ್ರೆ ಉಷ್ಣ ಆಗ್ತದೆ. ಮತ್ತೆ ಏನು ಕುಡಿಬೇಕು ಅಂತ ಹೇಳಿದ್ದಾಳೆ? ಸ್ವಲ್ಪ ಸ್ವಲ್ಪ ಸೇಂದಿ ಕುಡಿಯಿರಿ. ಅದನ್ನು ಕುಡಿಲಿಕ್ಕೆ ಹೆಂಡತಿ ಹೇಳಿದಲ್ವಾ? ಒಳ್ಳೆ ಹೆಂಡತಿ ನಿನ್ನದು. ಅದಕ್ಕೆ ನನಗೆ ಹಾಲು ಕುಡಿದ್ರೆ ಆಗುದಿಲ್ಲ, ಸುಮ್ಮನೆ ನಾನು ಕುಡಿ.
ನಾನರಿಯದಂತೆ ತುರುಳ ಬಗೆನುದಳಿ ನೇಣಿಂದ ಹೊಡೆದು ನೂಕಿದಳು. ಒಂದು ಸುಳ್ಳು, ಆ ಸುಳ್ಳನ್ನು ಸತ್ಯವಾಗಿಸುವುದಕ್ಕೆ ಮತ್ತೊಂದು ಸುಳ್ಳು. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ರಾಯರೇ. ನಾನು ಇಷ್ಟು ಪ್ರಾಯ ಆಯ್ತು. ಮಾತಾಡಬೇಡ. ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆ ನನಗಿದೆ. ನಿಮ್ಮನ್ನೆಲ್ಲ ನನ್ನವರು ನನ್ನವರು ಅಂತ ಭಾವಿಸಿದ್ದು ಬಹಳ ಹೆಚ್ಚಾಯಿತು. ನೀವು ಸಲುಗೆ ಕೊಟ್ಟದ್ದು ಹೆಚ್ಚಾಯ್ತು ಇವರಿಗೆ. ಹಾಗಾಗಿದೆ. ನನ್ನ ಔದಾರ್ಯವನ್ನು ದೌರ್ಬಲ್ಯ ಅಂತ ಭಾವಿಸಿದ್ಯಲ್ಲ. ಈಗ ನಿನಗಾಗೆಲ್ಲ ನಿನ್ನ ಅಪ್ಪನ ಮುಖ ನೋಡಿ ನಿನಗೊಂದು ಅವಕಾಶವನ್ನು ಕೊಡ್ತೇನೆ. ಅಪ್ಪನ ಮುಖ ನಿನಗೆ ಬೇಕಾಗಿಲ್ಲ. ಇವತ್ತೇ ಅಲ್ಲಿಗೆ ಹೋಗಬೇಕು. ಆ ಕಪಿಲೆಯ ದನದ ಹಾಲು ಏನಾಯಿತು? ನೀನು ಕುಡಿಲಿಲ್ಲಲ್ಲ? ದೇವರಾಣೆ, ಮಾರಾಟ ನಿಮ್ಮ ಕೊರಳಾಣೆ, ಬಾರಿ ಬಾರಿಗೆ ಹಣ ಹಾಕೋ ಯಾರು ಗೊತ್ತುಂಟು ನನಗೆ? ಹಣ ಬೇಡ ನನ್ನದು. ಅದು ಏನಾಯ್ತು ಅಂತ ನನಗೆ ತಿಳಿಯಬೇಕು. ತಿಳಿಯುವುದು ಮಾತ್ರ ಅಲ್ಲ, ಸಾಕ್ಷಿ ಸಮೇತ ನನಗೆ ತಂದು ವರದಿ ಒಪ್ಪಿಸಬೇಕು. ಇದು ಕೊನೆಯ ಅವಕಾಶ. ಇದರಲ್ಲಿ ನೀನು ವಿಫಲನಾದ್ರೆ ನಿನ್ನ ರುಂಡ ಮುಂಡ ಚೆಂದ. ಬಾರೋ ಮುಂದೆ. ನಾನು ಹೇಳಿದ್ದೇನು ನಿನ್ನಲ್ಲಿ? ನೀವು ಹೇಳಿದ್ದು ನಾನು ಸಾಕಿದಂತಹ ಕಪಿಲೆತನವನ್ನು ಯಾವ ಕೊರತೆ ಬಾರದ ರೀತಿಯಲ್ಲಿ ನೋಡಿಕೊಂಡು ಬರಬೇಕು ಅಂತ. ನಾನು ಅದನ್ನೇ ಮಾಡ್ತಾ ಇದ್ದೆ. ನಿನಗೆ ಗೊತ್ತು ತಾನೆ, ಕೊಡ ಹಾಲು ಕೊಡ್ತಾ ಇತ್ತು. ಇವತ್ತು ಕೊಡುವುದಿಲ್ಲ. ಯಾಕೆ? ಕೊಡ ಎಲ್ಲಿ ಹೋಯ್ತು? ಕೊಡ ಉಂಟು, ಹಾಲಿಲ್ಲ ಅಷ್ಟೇ. ಅದು ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಅಂತ ನಿನ್ನಲ್ಲಿ ಕೇಳುದು ನಾನು. ನನಗೆ ಗೊತ್ತಿಲ್ಲ ಅಲ್ಲ. ನಿನ್ನ ಕೆಲಸ ಏನು? ನನಗೆ ಗೊತ್ತಿಲ್ಲ. ಬೇಕಾದಷ್ಟು ತಗೊಳ್ಳೋದಿಲ್ವಾ ನೀನು? ಬೇಕಾದಷ್ಟು ಕೊಡುವುದಿಲ್ವಾ? ಕೊಡ್ತೀರಿ. ನಾವು ಕೊಟ್ಟ ವೇತನಕ್ಕೆ ಸರಿಯಾದಂತಹ ಕೆಲಸವನ್ನು ಮಾಡಬೇಕಿತ್ತು. ಅದು ಮಾಡಿ ವಂಚನೆಯನ್ನು ಮಾಡಿದ್ಯಾ ಮೂರ್ಖ. ಅವನಿಗೆ ಹೊಡೀರಿ. ತಪ್ಪು ಮಾಡಿದ, ವಂಚನೆ ಮಾಡಿದ್ದಾನೆ, ದ್ರೋಹಿ. ಅವನಿಗೆ ನಾನು ಹೇಳಿ ಹೋದಲ್ವಾ? ಹೌದು. ಮತ್ತೆ ನಿನ್ನದು ಎಡೆಯಲ್ಲಿ ಮತ್ತೊಂದು. ನಿಮ್ಮ ಮಾತು ಪಥ್ಯವಾಗುವುದಿಲ್ಲ. ನಾನು ಎರಡು ಬಾರಿಸಬೇಕು. ಈಗ ನೀನು ಒಳಗೆ ಹೋಗ್ತೀಯ, ನಿನಗೆ ಬಾರಿಸಬೇಕು. ಒಳಗೆ ನನಗೆ ಉರಿತಾ ಉಂಟು. ಹೋಗು. ಹೇಳಿದ್ದು ಗೊತ್ತಾಯ್ತಲ್ಲ, ಜಾಗ್ರತೆ. ತಾಳಲಾರದೆ ವೇದನೆಯ ತಾಳಲಾರದೆ ವೇದನೆಯ ಗೋಪಾಲ ಮರುಗಿ ಮನದಲ್ಲಿ ಮರುಗಿ ಮನದಲ್ಲಿ ವೆಂಕಟ ಶೈಲದಲ್ಲಿ ಕಾದಿರ್ದ ನೆಚ್ಚರದಿಲ್ದ ತೇನುವನು ಮನ ಮರುಗಿ ಗೋಪಾಲಕ ಆ ತಡಿಲಿಕ್ಕೆ ಆಗೋದಿಲ್ಲಪ್ಪ. ಯಜಮಾನರು ಹೊಡೆದದ್ದು ಕಡಿಮೆ ಆಯ್ತು ಅಂತ ಅಮ್ಮನವರು ಬಂದು ನನಗೆ ಚೆನ್ನಾಗಿ ಹೊಡೆದ್ರು. ಅಯ್ಯೋ, ಈ ಪ್ರಾಯದಲ್ಲಿ ಸಿಕ್ಕಿದವರ ಕೈಯಿಂದ ಪೆಟ್ಟು ತಿಂದು ಬದುಕುವ ಯೋಗ ನನಗೆ ನನ್ನ ಪಾಲಿಗೆ ಬಂತಲ್ಲ. ಬಡವರಾಗಿ ಹುಟ್ಟಬಾರದು, ಹುಟ್ಟಿದ್ರು ಶ್ರೀಮಂತರ ಬಳಿ ಬದುಕಬಾರದು ಅಂತ ನನ್ನ ಜೀವನ ಸಾಕ್ಷಿ ಆಯ್ತು. ನಾನು ಸುಮ್ಮನೆ ತಪ್ಪು ಆಲೋಚನೆ ಮಾಡಬಾರ್ದು. ಅವರದ್ದು ತಪ್ಪಲ್ಲ, ತಪ್ಪು ನನ್ನದೇ. ಅವರು ಹೊಡೆದದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಅವರು ಒಂದು ಉದ್ಯೋಗ ಕೊಟ್ಟ ಮೇಲೆ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗಾದ್ರೆ ಯಾವತ್ತೂ ಕೊಡಬೇಕಾದ ಹಾಲನ್ನು ಹಸು ಇವತ್ತು ಯಾಕೆ ಕೊಡಲಿಲ್ಲ ನನಗೂ ಗೊತ್ತಿಲ್ಲ. ಹಾಗಾದರೆ ನಾನು ಜಾಗರೂಕನಾಗಿ ಇರದೇ ಇದ್ದದ್ದೇ ಇದಕ್ಕೆ ಕಾರಣ ಅಲ್ವೇ? ಹಾಗಾದರೆ ನಾನು ಉದ್ಯೋಗದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇನೆ ಅಂತ ಅದರ ಅರ್ಥ. ಅದಕ್ಕೆ ಬೇಕಾಗಿ ಶಿಕ್ಷೆ ಕೊಟ್ಟದ್ದು ಒಳ್ಳೆಯದೇ, ಆದರೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹಬ್ಬ. ಹಾಂ ಸರಿ, ಯಾವತ್ತೂ ಅದರಷ್ಟಕ್ಕೆ ನಾನು ಬಿಡ್ತಾ ಇದ್ದೆ ದನಗಳನ್ನು. ಆದರೆ ಇವತ್ತು ಹಾಗಲ್ಲ. ಆ ದನಗಳು ಎಲ್ಲಿ ಹೋಗ್ತಾವೆ, ಏನು ಮಾಡ್ತಾವೆ ಅಂತ ಆಲೋಚನೆ ಮಾಡಬೇಕು. ನೋಡುವ, ಯಾವತ್ತೂ ಆ ದನಗಳ ಹಿಂದೆ ಹೋಗ್ತೇವೆ, ನೋಡೋಣ ಅಂತ. ಲೀಲೆಯಲ್ಲಿ ವಾಲ್ಮೀಕದಲು ಶ್ರೀಲೋಲ ಗರ್ಭಿತ ಕಥೆದಾಳು ತಿಂತೆಂದ
ದನ ಎಲ್ಲ ಹಿಂಡನ್ನು ಬಿಟ್ಟು ಮುಂದೆ 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 ಬರ್ತಾ ಉಂಟು. ಬಂದು ಬಂದು ನೋಡ್ತೇನೆ, ಓ ಅಲ್ಲಿ ದೊಡ್ಡ ಹುಣಸೆ ಹುಳಿಯ ಮರ, ಅದರ ಕೆಳಗಡೆ ಒಂದು ದೊಡ್ಡ ಹುತ್ತ. ಆ ಹುತ್ತಕ್ಕೆ ಕೆಚ್ಚಲನ್ನಿಟ್ಟು ಹಾಲು ಕೊಡ್ತಾ ಉಂಟು. ಅಪ್ಪ ಇವಾಗ ಉರಿ ಬರ್ತಾ ಉಂಟು. ಯಜಮಾನರು ಮತ್ತು ಮಹಾರಾಣಿ ಹೊಡೆದದ್ದು ನನಗೆ ಇಷ್ಟೆಲ್ಲ ಪೆಟ್ಟು ತಿನ್ಲಿಕ್ಕೆ ಕಾರಣ ಈ ದನ ಅಲ್ವಾ? ಇದಕ್ಕೆ ಹೋಗುವ ಕಾಲ ಅಲ್ವಾ? ಹಾಗಾದ್ರೆ ಇದನ್ನು ಬಿಡ್ಬೋದಾ? ಬಿಡೋದಿಲ್ಲ. ಇದರ ಪೆಟ್ಟು ಕೇಳುವಾಗ ಆಶ್ಚರ್ಯ. ಕಪಿಲೆಯ ಇರವನ್ನು ತಿಳಿಯುವುದಕ್ಕೆ ಹೋದ ಗೋಪಾಲಕ ಆಳಿದನೆ. ಶಲಕತೆಯೇ ಹೀಗೂ ಉಂಟೆ? ಏನಾಯ್ತು ನಮ್ಮ ಗೋಪಾಲಕನಿಗೆ? ಅವರನ್ನು ಕೊಂದದ್ದು ಯಾರಪ್ಪ? ಒಂದು ಅರ್ಥವಾಗುತ್ತಾ ಇಲ್ಲ. ನಾನೇ ತಪ್ಪು ಮಾಡಿದೆ. ಆಳನ್ನು ಕಳುಹಿಸಿದ್ದೇ ತಪ್ಪಾಯಿತು. ಆಳು ಹೋದರೆ ಹಾಳೆ ಆಗುವುದು. ಅದಕ್ಕಾಗಿ ಅಲ್ಲಿ ಏನು ನಡೆದಂತಹ ವಿದ್ಯಮಾನ ಏನು ತಿಳಿಯುವುದಕ್ಕೆ ಬೇಕಾಗಿ ನಾನೇ ಮುಂದುವರಿತೀರ ನೋಡೋಣ. ಮಡಿದ ಗೋವಳನ ಸಗಿದೆಲ್ಲ ಜೀವ ಜೀವ ನಡಿಗ ಯಾರೀ ಕೃತ್ಯವ ನಡೆಸಿರ್ಬೋದು ಗೆಲ್ದರೆ ಕೇಳುವುದನೆಲ್ಲ ನುಡಿದ ನಾತಗೆ ಮಾಧವ. ಶಿವ 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 ಶಿವ. ಗೋಪಾಲಕರನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಬಂದಾಗ ಈ ಜಾಗದಲ್ಲಿ ಅವ ಅಡಿದು ಬಿದ್ದಿದ್ದಾನೆ. ನಿಷ್ಠಾವಂತ ಸ್ವಾಮಿ ಭಕ್ತನಾದಂತಹ ಒಬ್ಬ ಆಳನ್ನು ನಾನು ಕಳಕೊಂಡೆ. ಹಾಗಿದ್ರೆ ಇವನನ್ನು ಈ ಸ್ಥಳದಲ್ಲಿ ಕೊಂದದ್ದಾದರೂ ಯಾರು? ಆಚೀಚೆ ನೋಡುವಾಗ ಯಾರೂ ಕಾಣುತ್ತ. ಅದೇನದು? ಅವ ಸತ್ತು ಬಿದ್ದಂತಹ ಜಾಗದಲ್ಲಿ ಬೃಹದಾಕಾರವಾದಂತಹ ವಲ್ಮೇಕ ಹುತ್ತ ಒಂದು ಕಾಣ್ತಾ ಇದೆ. ಹಾಗಿದ್ರೆ ಆ ಹುತ್ತಕ್ಕೂ ಇವನ ಸಾವಿಗೂ ಏನಾದರೂ ಸಂಬಂಧ ಇರಬಹುದೇ? ಹೌದು, ಯಾವನ ಒಬ್ಬ ಮೋಡಿಗಾರ ಮಾಟಗಾರ ಆ ಹುತ್ತದ ಒಳಗೆ ಕುಳಿತು ಇಂತಹ ಕೃತ್ಯವನ್ನು ಎಸಗಿರಬೇಕು. ಆ ಹುತ್ತದ ಗುಟ್ಟು ಏನು ಅನ್ನುವುದನ್ನು ತಿಳಿಯಲೇಬೇಕು. ಅದಕ್ಕಾಗಿ ಕೈಯಲ್ಲಿರುವ ಕರವಾಡದಲ್ಲಿ ಹುತ್ತವನ್ನು ಬಂದು ನೆಲೆಸಿದನೆ ಶೈಲದಿ ತಲೆಗೆ ಹೊಡೆದಿದೆ ಸಲಮಲದಿಂದಲೇ ತಲೆ ಪಿಶಾಚಿಯ ಜನ್ಮವನ್ನು. ಸ್ವಾಮಿ, ಅಪರಾಧವೆಸಗಿದೆಯಾ? ವಿಚಾರ ಶೂನ್ಯನಂತೆ ವರ್ತಿಸಿದಂತಹ ನಿನಗೆ ಸಲ್ಲದು ಮಾನವ ಜನ್ಮ. ಅಯ್ಯೋ, ನೀನು ಪಿಶಾಚಿಯ. ದಾರುಣೀಂದ್ರ ಭಯದಲ್ಲಿ ಮುಕುಲ್ದ ನಡಿಗೆ ಮಣಿದು ಭಯದಲ್ಲಿ ಮುಕುಲ್ದ ನಡಿಗೆ ಮಣಿದು ಪುರುಷೋತ್ತಮ ಸಿಂಧು ಶಯನೇನಿ ಹೊಲ್ದಿದ್ದ ಭವಣಿ ಹೊಂದಿದ ಭವಣಿಯ ತೊಂದೆ ನಾನರಿಗೆ ನಿಲ್ದೋ ಅರಿಗೆ
ಬಂದು ಶಯನನೆ ನೀಗೊಳ್ತಿದ್ದ ಪವನೆಯ ನೊಂದನ ನರಿಗೆ ಅರಿಗೆ ಸ್ವಾಮಿ ಮಾಧವ ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ಸ್ವಾಮಿ, ಏನಿದೆ ವಿಚಿತ್ರ ಸ್ವಾಮಿ! ನನ್ನವನಾದಂತಹ ಗೋಪಾಲಕ ಅಳಿಯುವುದಕ್ಕೆ ಹುತ್ತದ ಒಳಗೆ ಯಾರೋ ಇದ್ದು ಈ ಕುಕೃತ್ಯವನ್ನು ಮಾಡಿದರು ಅನ್ನುವಂತಹ ಕಾರಣಕ್ಕಾಗಿ ಹುತ್ತವನ್ನು ನಾನು ಅಗೆದರೆ ಆ ಹುತ್ತದ ಒಳಗಿಂದ ವೈಕುಂಠವಾಸಿಯಾದಂತಹ ನೀನು ಸ್ವಾಮಿ ಮುನಿದು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟೆಯಾ ಸ್ವಾಮಿ? ನೀನು ಚಿನ್ಮಯ, ನಾನು ಮೃಣ್ಮಯ ಸ್ವಾಮಿ. ವೈಕುಂಠವಾಸಿಯಾದಂತಹ ನೀನು ಹುತ್ತದ ಒಳಗೆ ನೆಲೆಸಿದ್ದಿ ಎಂಬ ವಿಚಾರ ನನಗೆ ಹೇಗೆ ಗೊತ್ತಾಗಬೇಕು ಸ್ವಾಮಿ? ಚೋಳರಾಜನಾದರೂ ಕೂಡ ನಿನ್ನನ್ನು ತಿಳಿಯದಂತಹ ಅಜ್ಞಾನಿ ನಾನಲ್ಲ ಸ್ವಾಮಿ. ನೀನು ಏನು ಅಂತ ನನಗೆ ಗೊತ್ತು ಸ್ವಾಮಿ. ಸೂರ್ಯನ ತೇಜ ನೀನು, ಜಲದ ರಸ ನೀನು, ಬ್ರಹ್ಮನೇ ನಿನ್ನ ಹೃದಯ, ವಾಗ್ದೇವಿಯೇ ನಿನ್ನ ನಾಲಗೆ, ದಿವಾರಾತ್ರಿಗಳೇ ನಿನ್ನ ಕಣ್ಣುಗಳು, ಅಗ್ನಿಯೇ ನಿನ್ನ ತೇಜಸ್ಸು, ಈ ಪ್ರಪಂಚವೇ ನೀನು ಹೊದ್ದವನಲ್ವೇ ಸ್ವಾಮಿ. ಅಂತಹ ಪುರುಷೋತ್ತಮನಾದಂತಹ ನಿನ್ನನ್ನು ತಿಳಿದಂತಹ ನಿನ್ನ ಪರಮ ಭಕ್ತನಾದಂತಹ ನಾನು ಮಾಡಿದಂತಹ ಈ ತಿಳಿಯದೇ ಎಸಗಿದಂತಹ ಅಪರಾಧಕ್ಕೆ ಇಂತಹ ಘೋರ ಶಿಕ್ಷೆಯನ್ನು ಕೊಡುವುದೇ ಸ್ವಾಮಿ? ನಾನು ಅಪರಾಧಿಯಲ್ಲ ಸ್ವಾಮಿ. ನನ್ನಿಂದ ಆದದ್ದು ಪ್ರಮಾದ ಹೊರತು ಅಪರಾಧವಲ್ಲ. ನೀನೇ ನನ್ನನ್ನು ರಕ್ಷಿಸಬೇಕಲ್ಲದೆ ಮತ್ತೆ ಯಾರಿದ್ದಾರೆ ಹೇಳಿ? ನನ್ನದ್ದಾದಂತಹ ಈ ತಪ್ಪನ್ನು ಮನ್ನಿಸುವಂತಹ ಬಹುದೊಡ್ಡ ಗುಣ ತಮ್ಮಲ್ಲಿದ್ದೀತು ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಕೇಳುತ್ತಾ ಇದ್ದೇನೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪುರುಷ. ಮರುಗಿ ನುತಿಸುವ ನೃಪಾಲನ ಕಲ್ಡು ಕರುಣಾ ಸಾಗರ ಸ್ವಾಮಿ ನೃಪಾಲನ ಕಲ್ಡು ಕರುಣ ಸಾಗರ ನಿಲ್ದ ತಗದಿ ಏನು ಫಲವೋ ಚಿಂತಿಸಲೇನು ಫಲವೋ ನಾವೊರೆದ ನುಡಿ ತಪ್ಪದಾದರೂ ಸೈರಿಸಿನ್ನು ಆದರೂ ಸೈರಿಸೋ ಕೇಳ್ ಆಕಾಶರಾಯನೆಂಬ ಧರಣಿ ಪಾಲಕ ತನ್ನ ತರಳೆ ಪದ್ಮಾವತಿಯ ಪರಿಣಯ ಗೈವ ಆಕಾಶರಾಯನೆಂಬ ಧರಣಿ ಪಾಲಕ ತನ್ನ ತರಳೆ ಪದ್ಮಾವತಿಯ ಪರಿಣಯ ಗೈವಗೆನಗಿತ್ತು ಸ್ವರ್ಣ ಕಿರೀಟ ಧರಿಸುವೆನು ಸ್ವರ್ಣ ಕಿರೀಟ ಧರಿಸುವೆನು ಶುಕ್ರವಾರದೊಳಲು ಕಂಗಳಿದ ಸೃಜನ ಸುರಿಯುತ್ತಿರನು ಓ ಮರುಗಿ ನೋತಿಸುವ ನೃಪನಾಗ ಆ ಚಿನ್ಮಯ ಮೂರ್ತಿಯೇ, ಕಂಬನಿ ಹನಿ ಹನಿಯಾಗಿ ಉದುರುತ್ತಾ ಇದೆ. ಮತ್ತೇನು ಮಾಡ್ಲಿ ಸ್ವಾಮಿ? ಕಪಾಲದಲ್ಲಿ ಹೆಪ್ಪುಗಟ್ಟಿದೆ. ಕಣ್ಣು ಕಂಬನಿಯ ಕಡಲಾದ್ರೆ ಏನು ಪ್ರಯೋಜನ? ಸತ್ತ ಮೇಲೆ ದುಃಖ,
ಕೆಟ್ಟ ಮೇಲೆ ಬುದ್ಧಿ ಇಂತಾಗಿ ಹೋಯಿತು. ಹಾಗಾಯ್ತಲ್ಲ ನನ್ನ ಸ್ಥಿತಿ. ಪ್ರಪಂಚದಲ್ಲಿರುವಂತಹ ಎಲ್ಲವೂ ನಾನು, ಎಲ್ಲವುದಕ್ಕೂ ನಾನೇ ಕಾರಣ ಎನ್ನುವಂತಹ ನಿತ್ಯ ಸತ್ಯ ತತ್ವವನ್ನು ನೀನು ಅರ್ಥ ಮಾಡಿದ್ರು ಬುದ್ಧಿಯನ್ನು ಮಾತ್ರ ಒಂದು ಗಳಿಗೆಗೆ ಸಿಟ್ಟಿನ ಕೈಯಲ್ಲಿ ಕೊಟ್ಟ ಪರಿಣಾಮದಲ್ಲಿ ನೀನಿಂತಹ ಅವಸ್ಥೆಯನ್ನು ಅನುಭವಿಸುವುದಕ್ಕೆ ಕಾರಣವಾಯಿತಪ್ಪ. ಕೆಲವರಿಗೆ ಸಂತೋಷವೋ ದುಃಖವೋ ಕೋಪವೋ ಹೆಚ್ಚಾದಾಗ ತನ್ನತನವನ್ನೇ ಮರೆಯುತ್ತಾರಂತೆ. ಮಾತೊಂದು ಆಡಿದ್ರೆ ಹೋಯಿತು, ಮುತ್ತೊಂದು ಒಡೆದರೆ ಹೋಯಿತು. ನನ್ನಿಂದ ಬಂದಿರುವ ಶಾಪವಾಕ್ಯವನ್ನು ತಿದ್ದುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಪಿಶಾಚಿಯಾಗಿ ಇರಬೇಕ ಸ್ವಾಮಿ? ನೀನು ಮರುಗಿನುತಿಸಿದ್ದಕ್ಕೆ ಪ್ರಯೋಜನ ಏನು ಅಂತ ಕೇಳ್ತೀಯಾ? ಅದಕ್ಕೊಂದು ಕೊನೆ ಎನ್ನುವುದನ್ನು ನಾನೇ ಹೇಳ್ತೇನೆ. ಯಾವಾಗ, ಹೇಗೆ? ಆಕಾಶರಾಯರೆನ್ನುವಂತಹ ಧರಣಿ ಪಾಲಕರು ತನ್ನ ಮಗಳಾದ ಪದ್ಮಾವತಿಯನ್ನು ನನಗೆ ಕೊಟ್ಟು ಪರಿಣಯ ಮಾಡುವ ವೇಳೆಯಲ್ಲಿ ನಾನು ಬಂಗಾರದ ಕಿರೀಟ ಧರಿಸುವುದಕ್ಕಿದ್ದೇನೆ. ಆ ಶುಭ ಸಂದರ್ಭ ನಿನ್ನ ಕಣ್ಣಿನಿಂದ ನೋಡಲ್ಪಟ್ರೆ ನಿನ್ನ ಪಿಶಾಚ ಜನ್ಮ ದೂರವಾಗಿ ಮಾನವ ದೇಹಧಾರಣ ಸಿಗ್ತದೆ. ಅಲ್ಲಿಗೆ ನಿನಗೆ ಮೋಕ್ಷವಾಗ್ತದೆ. ಸರಿ ಸ್ವಾಮಿ, ನಿನ್ನ ಮಾತಿನ ಪ್ರಕಾರ ಪಿಶಾಚಿಯಾಗಿಯೇ ನಾನು ಜೀವನವನ್ನು ಕಳೆಯುತ್ತೇನೆ. ನನ್ನ ಶಾಪ ವಿಮೋಚನೆಯಾಗುವುದಕ್ಕೆ ಬೇಕಾಗಿ ಶ್ರೀನಿವಾಸ ಕಲ್ಯಾಣದ ಶುಭ ಪ್ರತೀಕ್ಷೆಯಲ್ಲಿರ್ತೇನೆ ಸ್ವಾಮಿ. ಜಯ ಜಯ ಜಯ. ಜನಪದಿಯ ತಂದೆ ದೇವನ ಜಾಜ ಕರೆಸಿ ದಿಗಣ ನಗರಾಯ ಔಷಧಿಯ ನನಗೆ ಬೀಳುವುದು ನೀನಲಕ್ಕೆ ಬೆಕ್ಕಿ ತಾಯ ಕಳೆಯನು ಔದಂಬರದ ಹಾಲನ್ನು ಜನಪದಿ ಮರುಗಿನುತಿಸುತ್ತಿರುವಂತಹ ಜನಪತಿಯನ್ನು ಸಂತವಿಸಿದೆ. ಆದರೆ ತಲೆಗೆ ಗಾಯ ಆಗಿದೆಯಲ್ಲ. ಹಾಲು ಕೊಟ್ಟಿರುವಂತಹ ಧೇನು ಯಾವ ಕಾಲಕ್ಕೂ ನೋವಾಗ ಕೂಡದು ಎನ್ನುವ ಉದ್ದೇಶದಲ್ಲಿ ಗೋಪಾಲಕ ಹೊಡೆಯುವ ಪೆಟ್ಟಿಗೆ ನನ್ನ ನೆತ್ತಿಯನ್ನು ಕೊಟ್ಟ ಪರಿಣಾಮ ಆದ ಗಾಯ. ಇದಕ್ಕೆ ಮದ್ದು ಏನು ಎಂಬ ಹಾಗೆ ದೇವಗುರುಗಳಾದಂತಹ ಗೀಷ್ಪತಿಗಳನ್ನು ಕೇಳಿದ್ರೆ ಹೌದಂಬರದ ಹಾಲಿನಲ್ಲಿ ನೆಕ್ಕಿತ್ತಾಯದ ಬೇರನ್ನು ಕಲಸಿ ತಾಗಿಸಿದ್ರೆ ಹಣೆಯ ಗಾಯ ಮಾಯವಾಗ್ತದೆ ಅಂತ ಹೇಳಿದ್ದಾರೆ. ಎತ್ತರವಾದ ಪರ್ವತ ಶ್ರೇಣಿ ಹುಡುಕುತ್ತಾ ಮುಂದುವರಿಯುತ್ತೇನೆ. ಯಾರು ನೀನೇ ಕಿರಿಯನೇರು ಯಾರು ಬೇಡ. ಯಾರು ನೀನು, ಎಲ್ಲಿಂದ ಬಂದೆ, ಎಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಿ? ಎಲ್ಲೋ ಎತ್ತರವಾದಂತಹ ಪರ್ವತದಲ್ಲಿರುವಂತ ನೋಡು, ನಿನ್ನನ್ನೇ ಕಂಡಾಗ ವಿಚಿತ್ರವಾಯಿತು. ಈ ಪರ್ವತವನ್ನು ಯಾರು ಸೇರುವ ಹಾಗಿಲ್ಲ. ನೀನೊಬ್ಬ ಹೇಳದೆ ಕೇಳದೆ ನೇರವಾಗಿ ಇಲ್ಲಿ ಪ್ರವೇಶ ಮಾಡಿದೆಯಲ್ಲ, ಯಾಕೆ ಬಂದಿ? ಏನೋ ನಿಮ್ಮನ ಕೈಯಿಂದ ತಪ್ಪಿಸಿ ಹೋಗಿದೆ, ಏನೋ ಕಳ್ಕೊಂಡಿದ್ದೆ, ಅದನ್ನು ಹುಡುಕುತ್ತಾ ಬಂದ ಹಾಗೆ ಉಂಟಲ್ಲ, ಇದೇಳು ಯಾಕೆ ಬಂದೆ, ಕಾರಣ ಏನು ಹೇಳ? ನಾನು ಯಾರು ಅಂತ ನಾನೇ ಹೇಳುವುದಕ್ಕಿಂತ ನೀನು ನೋಡಿ ತಿಳಿಯುವುದು ಉತ್ತಮ. ಉಕ್ಕಿ ಬರೆ ನುಡಿದನು ವರಗ ಹರಿಗೆ ವೈಕುಂಠವ ತೊರೆದಿಲ್ಲಿ ನೆಲೆಸಿಕೊಂಡಿರುವದ ನೋಡೆ ಚೋದಿಗವು ಚೋದಿಗವು ಏನಿದು ಚೋದಿಗವು ಕೊರತೆ ಏನಾಯ್ತದ ಒರೆಯೇ ಬೇಕೆನಲು ಕೊರತೆ ಏನಾಯ್ತದ ಒರೆಯಬೇಕೆನಲೊಡ ನೊರೆದ ವರಾಗದೇವನಲಿ ಹರಿ ಹರಿ ಓ ಶ್ರೀ ಹರಿಯ
ವರಾಹನೇ, ಜ್ಞಾನ ದೃಷ್ಟಿಯಲ್ಲಿ ನಾನ್ಯಾರೆಂಬುದನ್ನು ನೋಡುವ ಹಾಗೆ ಕರೆ ಎತ್ತಿದಾಗಲೇ ಅಜ್ಞಾನವನ್ನೇ ಕಳೆದಿ ಸುಜ್ಞಾನದತ್ತ ಬಂದಾವಾಗ ನೀನ್ಯಾರು ನಾನ್ಯಾರೆಂಬುದನ್ನು ಸರಿಯಾಗಿ ತಿಳಿದುಕೊಂಡೆ. ಹರೇ, ನಿನ್ನ ಛಾಯಾರೂಪವೇ ಒಂದು ಸಮಯದಲ್ಲಿ ಧರೆಗೆ ಬಂದು ದುಷ್ಟರನ್ನು ಸಂಹರಿಸುವುದಕ್ಕಾಗಿ ಮುಂದಾದವ ನಾನು. ಮತ್ತೆ ನಾನು ಧರೆಯಲ್ಲೇ ಉಳಿದೆ, ನೀನು ವೈಕುಂಠವನ್ನೇ ಸೇರಿದೆ. ಛಾಯಾರೂಪವಾದ್ರೂ ಕೂಡ ಈ ಧರೆಯಲ್ಲೇ ಉಳಿಯಬೇಕಾಯಿತು. ಆದ್ರೂ ನಿನ್ನನ್ನೇ ಪ್ರಶ್ನೆ ಮಾಡಿ ಕೇಳಿದೆ, ವೈಕುಂಠದಲ್ಲಿದ್ದಂತ ನೀನು ಲಕ್ಷ್ಮೀ ರಮಣನಾಗಿ ಬರೆದು ಲೋಕ ಕಲ್ಯಾಣಕ್ಕಾಗಿ ದುಡಿಯುತ್ತಂತ ನೀನು ಒಬ್ಬನೇ ಈ ವೆಂಕಟ ಚಳದತ್ತ ಮುಂದುವರಿತಾ ಇದೆಯಲ್ಲ, ಲಕ್ಷ್ಮೀ ದೇವಿಯಲ್ಲಿ ಯಾಕೆ, ಏನು ಕಾರಣ ಎಂಬುದು ಒಂದೂ ಗೊತ್ತಾಗುದಿಲ್ಲ ಸ್ವಾಮಿ. ಭೃಗುಮುನಿ ಎದೆ ಗೆನುತ ಅವಮಾನವಾದುದೆನುತ ಎಳಿದಳಿ ಅಗಳಿದಳೆಲ್ಲರತಿಗಿ ಒದೆದನ ಭೃಗುಮುನಿ ಎದೆಗವ ಮಾನವಾದುದೆನುತ ಗಲಿದಳೆಲ್ಲರತಿಗೆ ಅದರಿಂದ ಬಂದು ಹುತ್ತದೋಳಿರೇಗೆ ಶಿರಕ್ಕೆ ಬಡಿದನೊಂದು ದಿನದಿ ಗೋವಳನು ವರಗ ಒಂದು ದಿನ ಭೃಗು ಮಹರ್ಷಿ ಆಗಮನವಾಯಿತು ನಮ್ಮ ಮನೆಗೆ. ಅವನನ್ನು ಸತ್ಕಾರ ಮಾಡಬೇಕಿತ್ತು ನಾನು. ಆದ್ರೆ ಅವ ಬರುವಾಗ ನಾನು ನಿದ್ರಾವಶನಾಗಿದ್ದೆ. ಹೌದೇ? ಸಿಟ್ಟುಕೊಂಡ ಅವ ಕಾಲಿನಿಂದ ನನ್ನ ಎದೆಗೆ ತುಳಿದು ನನ್ನನ್ನು ಎಬ್ಬಿಸಿದ. ಪುಣ್ಯಾತ್ಮನ ಪಾದವನ್ನು ಹಿಡಿದೆ, ಅದನ್ನು ತೊಳೆದೆ, ಅವನನ್ನು ಉಪಚರಿಸಿದೆ. ಅವ ಬಂದ ಜಾಗಕ್ಕೆ ಕಳುಹಿಕೊಟ್ಟೆ. ಅಂದ್ರೆ ನಮ್ಮ ಮನೆಯ ವಾತಾವರಣವೇ ಬದಲಾಯಿತು ಈ ಸ್ಥಿತಿಯನ್ನು ನೋಡಿ. ಕಾರಣ ಹೆಂಡತಿಯಾದಂತಹ ಲಕ್ಷ್ಮಿಗೆ ಕೋಪವೇ ಕೋಪ. ಯಾಕೆ? ಅವ ನಿಮ್ಮ ಎದೆಗೆ ತುಳಿದ. ಎದೆ ನಿಮ್ಮದ್ದಾಗಿರಬಹುದು, ಅದು ಮನೆ ನನ್ನದ್ದು. ಒಂದು ಕಾಲದಲ್ಲಿ ನನ್ನನ್ನು ನಿಮ್ಮ ಎದೆಯಲ್ಲೇ ಕೂತುಕೊಳ್ಳಿಸಿದಿರಲ್ಲ, ಆದ್ದರಿಂದ ನನಗೆ ಅವಮಾನವಾಯಿತು. ಅಪಮಾನಗೊಂಡಂತಹ ನಾನು ಒಡೆದು ಹೋದ ಮನಸ್ಸಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಭಕ್ತರು ನನ್ನನ್ನು ಕರಬೀಸಿ ಕರೆಯುತ್ತಾ ಇದ್ದಾರೆ. ಕರವೀರ ಪಟ್ಟಣಕ್ಕೆ ಹೋಗ್ತೇನೆ ಅಂತ ಕೈಬೀಸಿ ಹೊರಟೇ ಹೋದಳು. ಹೌದೇ? ಹೆಂಡತಿಯನ್ನು ಹುಡುಕುವ ಉದ್ದೇಶದಲ್ಲಿ ಶ್ರೀನಿವಾಸ ಎನ್ನುವಂತಹ ಹೆಸರನ್ನು ಧರಿಸಿ ಈ ಭೂಲೋಕಕ್ಕೆ ಇಳಿದು ಇದೇ ಹುತ್ತದಲ್ಲಿ ನಾನು ಕುಳಿತಿದ್ದೆ. ಒಬ್ಬ ಗೋಪಾಲಕ ಹಣೆಗೆ ಬಡಿದ. ಆದ ಗಾಯಕ್ಕೇನು ಮದ್ದು ಎಂಬ ಹಾಗೆ ಹುಡುಕುತ್ತಾ ಬಂದೆ ನಾನು. ಪರ ಊರು ಪರಮ ಕಷ್ಟ. ಹೋದ ಜಾಗದಲ್ಲಿ ನಮ್ಮವರೊಬ್ಬರು ಸಿಕ್ಕಿದ್ರೆ ಆಗುವ ಆತ್ಮ ಆನಂದ ಅಷ್ಟಿಷ್ಟಲ್ಲ. ನೀನು ನನ್ನವನೇ, ನಾನು ನಿನ್ನವನೇ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನೀನು ವ್ಯವಹಾರ ಮಾಡುವಾಗ ನನಗೆ ಅರ್ಥ ಆಗ್ತದೆ, ಇಲ್ಲಿ ಬಹಳ ಹಿಡಿತ ಉಂಟು ನಿನಗೆ ಅಂತ. ನನಗೆ ಸ್ವಲ್ಪ ಜಾಗ ಮಾಡಿ ಕೊಡ್ತೀಯ? ಅಯ್ಯ, ಕೊಡದೆ ವಿತ್ತವ ಸ್ಥಳ ಪಡೆಯುವುದು ನೀತಿಯೇ. ಕೊಡದೆ ವಿತ್ತವ ಸ್ಥಳ ಪಡೆಯುವುದು ನೀತಿಯೇ. ಕೊಡವೆಯೊಳಗೆ ವೆಂಕಟೇಶ ನಡತೆಯ ಅರಿಯೆಯ ಕೊಡುವೆ ಸ್ಥಳವಾಗಿ ಈ ಇತ್ತಡೆ ಧನವನು
ಶ್ರೀನಿವಾಸ ಓ ಶ್ರೀಹರಿ. ಏನು ವೆಂಕಟೇಶ ನೀನು ಅಯ್ಯ ಈ ಧರೆಯ ಕ್ರಮ ಒಂದು ಉಂಟು. ಯಾರಾಗಲಿ ಧರೆಯಲ್ಲಿ ಒಬ್ಬ ನೆಲೆಗೊಳ್ಳಬೇಕಾದ್ರೆ ಅವನಲ್ಲಿ ಜಾಗ ಇಲ್ಲದಿದ್ರೆ ಮತ್ತೊಬ್ಬನಿಂದ ಪಡೆಯುವುದಾದ್ರೆ ಅವನಿಗೆ ಏನಾದ್ರೂ ಕೊಡಬೇಕಲ್ಲ. ಕೊಡುವ ಒಂದು ಕ್ರಮ ನೀತಿ ಇಲ್ಲಿ ಧರ್ಮ ಒಂದು ಉಂಟು. ಅದನ್ನು ಕೊಡದೆ ಮತ್ತೊಬ್ಬನಿಗೆ ಯಾವ ವಸ್ತನ್ನು ಮತ್ತೊಬ್ಬನಿಗೆ ಕೊಡುವ ಹಾಗೆಲ್ಲ. ಅದಕ್ಕಾಗಿ ಕ್ರಮವಾಗಿ ನಿನ್ನಲ್ಲೇ ಹೇಳ್ತಾ ಇದ್ದೇನೆ, ಕೊಡುವುದಕ್ಕೆ ನಿನ್ನಿಂದ ಕೂಡಿದ್ರೆ ಕೊಡುವುದಕ್ಕೆ ನಾನೂ ಕೊಡ್ತೇನೆ. ಒಂದು ವಸ್ತುವನ್ನು ಇನ್ನೊಬ್ಬರಲ್ಲಿ ಪಡೆಯಬೇಕು ಅಂತಾದ್ರೆ ಕ್ರಮಗಳು 3. ಒಂದು ವಿನಿಮಯ, ಮತ್ತೊಂದು ವಿಕ್ರಮ, ಇನ್ನೊಂದು ವಿಕ್ರಯ. ವಿನಿಮಯ ಮಾಡುವುದಕ್ಕೆ ನಾನೇನು ತರಲಿಲ್ಲ, ವಿಕ್ರಮ ತೋರಿಸುವುದಕ್ಕೆ ನೀನು ನನ್ನವ. ಹೌದು. ಹಾಗಾದ್ರೆ ವಿಕ್ರಯಿಸೋಣವೇ? ಭಾಗ್ಯಲಕ್ಷ್ಮಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ನಾನೀಗ ಏನೂ ಇಲ್ಲದವನಾಗಿದ್ದೇನೆ. ಏನು ಕೊಡದೆ ನೀನು ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ನಿನಗಿಲ್ಲ ಅಂತ ನಾನು ಹೇಳುವುದಿಲ್ಲ. ನಾವೇ ಕ್ರಮ ತಪ್ಪಿದ್ರೆ ಮತ್ತೆ ಉಳಿದವರು ಹೇಗೆ? ಸರಿ, ಆಚಾರ ಸಂಪನ್ನರಾಗಿರ್ಬೇಕು ನಾವು. ಆದ್ರೆ ಈ ಪ್ರಪಂಚದಲ್ಲಿ ಮುಂದೊಂದು ದಿನ ನಾನು ನೆಲೆಗೊಳ್ಳುವುದಕ್ಕಿದ್ದೇನೆ, ಭಕ್ತರಿಗೆ ದೇವರು ಅಂತ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಪೂಜೆ ಮಾಡುವಂತಹ ಭಕ್ತ ಸ್ತೋಮ ಏನುಂಟೋ ಅದನ್ನು ನಿನ್ನನ್ನೂ ದೇವರು ಅಂತ ಗುರುತಿಸಿ ನಿನಗೂ ಹಾಲಿನ ಪಾಯಸವನ್ನು ಅಭಿಷೇಕವಾಗಿ ಕೊಟ್ಟು ಆ ರೀತಿಯಾಗಿ ಅವರು ಗುರುತಿಸ್ತಾರೆ ಒಂದು ದಿವಸ. ಇವತ್ತು ನಾನು ನೀನು ನನಗೆ ಕೊಡುವಂತಹ ಜಾಗದ ಮೌಲ್ಯ ಮುಂದೆ ನನ್ನ ಭಕ್ತರು ಕೊಡುವಂತಹ ಪೂಜಾ ರೂಪದಲ್ಲಿ ನಿನಗೆ ಸಲ್ತದೆ. ಹಾಗಾದ್ರೆ ಅಲ್ಲಿ ಸೇರುತ್ತದೆ ಅಂತ ಆಯ್ತು. ಆದೀತಲ್ಲ, ಜಾಗ ಕೊಡಬಹುದು. ಆದ್ರೆ ಒಂದಿದೆ, ಏನು? ಕಥೆಯೊಂದು ವ್ಯತೆ ಇಲ್ಲದೆ ಮುಂದೆ ಹೋಗಬೇಕು ಅಂತಾದ್ರೆ ಒಂದು ಜೊತೆ ಬೇಕಾಗ್ತದೆ. ಜೊತೆ ಉಂಟಲ್ಲ, ಯಾರಿದ್ದಾರೆ? ನಿನ್ನನ್ನೇ ಕಾಣಬೇಕು, ನಿನ್ನನ್ನೇ ನೋಡಬೇಕು ಎಂಬ ಈ ಆಸೆಯಲ್ಲಿ ಒಬ್ಬಳಿದ್ದಾಳೆ. ಯಾರವಳು? ಅವತ್ತು ಯಶೋಧ ಎಂಬವಳಿದ್ಲ, ಗೊತ್ತಾಯ್ತಾ? ಆಕೆ ಈಗ ಬಕುಳಾದೇವಿಯಾಗಿದ್ದಾಳೆ. ಮದುವೆಯನ್ನು ನೋಡಬೇಕಂತ ಆಸೆ ಉಂಟವಳಲ್ಲಿ. ಹೆತ್ತ ತಾಯಿ ಅವಳಲ್ಲದೆ ಇದ್ರು ತುತ್ತು ಕೊಟ್ಟು ಎತ್ತಿ ಸಾಕಿದಂತಹ ಮಾತೆ ಯಶೋದೆ. ನನಗೆ ಎಷ್ಟು ಮದುವೆಯಾದ್ರೂ ಆ ಕಾಲಕ್ಕೆ ನನ್ನ ವಿವಾಹವನ್ನು ಕಾಣುವ ಅವಳಿಗೆ ಭಾಗ್ಯ ಇಲ್ಲಂತೆ. ಹೌದು, ಈಗ ಅವಳಿಗೆ ತೋರಿಸಲೇಬೇಕು. ಒಂದು ಕಲ್ಯಾಣವನ್ನು ಕಾಣುವಂತಹ ಬಯಕೆಯಲ್ಲಿ ಅವಳು ಇದ್ದಾಳೆ ಅಂತ ಆದ್ರೆ ಅವಳ ಜೀವನದ ಜೊತೆಯ ಕಲ್ಯಾಣದಲ್ಲಿ ನನ್ನ ಕಲ್ಯಾಣವೂ ಸೇರ್ಪಡೆಯಾಗಲಿ. ಬಾ, ಅವಳನ್ನು ಹೊಂದಿಸಿ. ಅಂದು ತಳೆದು ತಳೆದು ರೂಪವನ್ನಂದು ತಳೆದ ಒಂದು ದಿನ ಮೃಗ ಬೇಟೆಯಾಡುವೆ
ಈಗ ಹೇಗಾಯಿತು? ಇಷ್ಟು ತನಕ ಹೇಗೆ ಆಗಿದೆ ಅದು ನಮ್ಗೆ ಮುಖ್ಯ ಅಲ್ಲ, ಹೇಗಂತೂ ಬಹಳ ಅಚ್ಚುಕಟ್ಟಾಯಿತು. ಆ ವಿಷಯ ನಾನು ಹೇಳಿದ್ದಲ್ಲ. ನನ್ನ ಈ ವೇಷ ಹೇಗಾಗಿದೆ? ನೀನು ಈ ವೇಷ ಮಾಡುವುದಕ್ಕಿಂತ ಒಂದು ಸ್ತ್ರೀ ವೇಷವನ್ನು ಮಾಡ್ಕೊಂಡು ಬರ್ತಿದ್ರೆ 4 ಜನ ನಿನ್ನ ಹಿಂದೆ ಬರ್ತಿದ್ರು. ಅದು ಯಾಕೆ? ಯಾಕಂದ್ರೆ ಈ ವೇಷ ಮಾಡಿ ನೀನು ಎಷ್ಟೇ ಹಾರಾಟ ಮಾಡು, ನಿನ್ನನ್ನು ಯಾರೂ ನೋಡುವವರಿಲ್ಲ. ಅದೇ ಒಂದು ಸ್ತ್ರೀ ವೇಷ ಮಾಡ್ಕೊಂಡು ಬಂದ್ರೆ ನಿನ್ನ ಹಿಂದೆ ಬರುವ ಅಭಿಮಾನಿಗಳು ಎಷ್ಟು ಮಂದಿ ಇದ್ದಾರೆ ಗೊತ್ತುಂಟ? ನಾನೇನು ಸ್ತ್ರೀ ವೇಷ ಮಾಡಿದವನೇನು? ನಾನು ಅದನ್ನೇ ನೋಟ ಇಟ್ಕೊಂಡು ಹೇಳಿದಲ್ವೇ? ಇದು ಮೊದಲು ನಾನು ಮಾಡ್ಲಿಲ್ವ ಸ್ತ್ರೀ ವೇಷ? ಭಸ್ಮಾಸುರ ಮೋಹಿನಿಯಲ್ಲಿ ನೀನು ಮೋಹಿನಿಯಾಗಿ ತಿರುಗಾಡ್ತಾ ಇರುವಾಗ ಆ ಶಂಕರಣ್ಣನೇ ನಿನ್ನ ಹಿಂದೆ ಬಂದು ಆದ ಅವಸ್ಥೆ ನನಗೆ ಇನ್ನೂ ನೆನಪಿದೆ. ಹೌದು, ಆದ್ರೆ ಅಂದು ಸ್ತ್ರೀ ವೇಷ ಮಾಡಿದ್ದೇನೆ. ಇಂದು ಈ ಚಂದದಿಂದ ಕಿರಾತ ರೂಪವನ್ನು ನಾನು ಧರಿಸಿಕೊಂಡಿದ್ದೇನೆ. ಹೌದು, ಇದಕ್ಕೂ ಕಾರಣವಿದೆ. ಏನದು? ಗಂಡ ಹೆಂಡರಿಗೆ ಜಗಳ ಆದ್ರೆ ಆ ಹೆಂಡತಿಯನ್ನು ಸಮಾಧಾನ ಪಡಿಸುವುದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಿದೆಯೇನು? ಹೌದೌದೌದು. ಗಂಡ ಹೆಂಡತಿಗೆ ಜಗಳ ಆದ್ರೆ ಗಂಡನಾದವ ಏನ್ ಮಾಡ್ಬೇಕು ಗೊತ್ತುಂಟ? ಏನ್ ಮಾಡ್ಬೇಕು? ಹೆಂಡತಿ ಚೀಲ ಹಿಡ್ಕೊಂಡು ತವರು ಮನೆಗೆ ಹೋದ್ರೆ ಮಾರನೇಸ ಗಂಡ ಹೋಗಿ ಮಾವನಲ್ಲಿ ಮಾತಾಡಿ ಅವಳನ್ನು ಪುನಃ ಮನೆಗೆ ಕರ್ಕೊಂಡು ಬರ್ಬೇಕು. ಆವಾಗಲೂ ಆಗದಿದ್ರೆ ಮತ್ತೆ ಜಗಳ ಮಾಡಿಕೊಂಡು ಅವಳು ಚೀಲ ಹಿಡ್ಕೊಂಡು ಹೋದ್ರೆ ಊರವರನ್ನೆಲ್ಲ ಒಟ್ಟು ಸೇರಿಸಿ ಪಂಚಾಯತಿಗೆ ಮಾಡಿ ಮತ್ತೆ ಅವಳನ್ನು ಕರ್ಕೊಂಡ್ ಬರ್ಬೇಕು. ಅದು ಆಗದೇ ಇದ್ರೆ ಜೀವಮಾನ ಇಡೀ ಹೆಂಡತಿಯ ಚೀಲ ಹಿಡ್ಕೊಂಡು ತಿರುಗುದೇ ಆಯ್ತು. ಹೌದು, ಆದ್ರೆ ಒಂದು ದಾರಿ ಇದೆ. ಯಾವುದು? ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದ್ರೆ ಗಂಡನಾದವನಿಗೆ ಇರುವ ದಾರಿ ಒಂದೇ. ಯಾವುದು? 4 ದಿವಸ ಚಾಪೆ ಹಿಡ್ಕೊಂಡೋಗಿ ಅಂಗಳದಲ್ಲಿ ಮಲಗಿದ್ರೆ ಆಯ್ತು. ಮಲಗಿದ್ರೆ ಒಂದು ದಾರಿ ಆಗ್ತದೆ. ಹೆಂಡತಿ ಆದವಳು ಯೋಚನೆ ಮಾಡ್ತಾಳೆ, ಎಷ್ಟು ಜಗಳ ಆದ್ರೂ ನಮ್ಮ ಯಜಮಾನರು ಮನೆಯೊಳಗೆ ಮಲಗ್ತಿದ್ದವರು ಈಗ ಅಂಗಳದಲ್ಲಿ ಮಲಗ್ತಾರೆ ಅನ್ನೋದ್ರ ಅರ್ಥ ಏನು? ಬಹುಶಃ ನಮ್ಮ ಯಜಮಾನರಿಗೂ ಪಕ್ಕದ ಮನೆಯ ಮೀನಾಕ್ಷಿಗೂ ಒಳಕ ಇರ್ತದೆ, ಸಂಶಯ ಹುಟ್ಟುತ್ತದೆ. ಆಗ ಏನ್ ಮಾಡ್ತಾಳೆ, ಇವ ಪುಣ್ಯಾತ್ಮ ಹಾಯಾಗಿ ಅಂಗಳದಲ್ಲಿ ನಿದ್ರೆ ಮಾಡ್ತಾ ಇರ್ತಾನೆ, ಇವನಿಗೆ ಪ್ರಪಂಚದ ಗೊಡವೆ ಇಲ್ಲ. ಅವಳು ಆಗಾಗ ಕಿಟಕಿ ಬಾಗಿಲು ತೆರೆದು ನೋಡ್ತಾಳೆ, ನಮ್ಮ ಯಜಮಾನರು ಇದ್ದಾರ, ಪಕ್ಕದ ಮನೆಯ ಮೀನಾಕ್ಷಿ ಮನೆಗೆ ಹೋಗಿದ್ದಾರ, ಪಾಪ ಇವ ಗೊರಕೆ ಹೊಡಿತಾ ಇರ್ತಾನೆ. ಅವಳು ಬಾಗಿಲು ತೆರೆದು ನೋಡ್ತಾಳೆ, ಹೋಗ್ತಾ ಬರ್ತಾ ಬೆಳಿಗ್ಗೆ ತನಕ ಇವಳಿಗೆ ನಿದ್ರೆ ಇರುವುದಿಲ್ಲ. ಹಾಗೆ 1 ವಾರ ಹೊರಗೆ ಮಲಗಿದ್ರೆ ಇಷ್ಟು ತೋರ ಇದ್ದ ಹೆಂಡತಿ 1 ವಾರದಲ್ಲಿ ಇಷ್ಟು ಸಪ್ಪು ಊರಾಗ್ತಾಳೆ. ಬೇರೆ ವ್ಯಾಯಾಮ ಮಾಡಬೇಕಾದ ಅಗತ್ಯವೇ ಇಲ್ಲ. ಈಗ ನಾನು ನನ್ನ ಹೆಂಡತಿಯನ್ನು ಪಡೆಯುವಂತಹ ಉದ್ದೇಶಕ್ಕಾಗಿ ಈ ರೂಪವನ್ನು ಧರಿಸಿಕೊಂಡಿದ್ದೇನೆ. ವೈಕುಂಠದಲ್ಲಿ ಲಕ್ಷ್ಮೀ ದೇವಿ ಸಿಟ್ಟಿನಿಂದ ಹೊರಟು ಹೋದಂತಹ ಸಂದರ್ಭ ಹೋಗುವಾಗ ಒಂದು ಮಾತನ್ನು ಹೇಳಿದ್ದಾಳೆ, ಏನು? ನಾನು ಕರವೀರಪುರದಲ್ಲಿ ಇರ್ತೇನೆ ಎನ್ನುವ ಹಾಗೆ. ಅವಳನ್ನೇ ಹುಡುಕುವುದಕ್ಕಾಗಿ ಈ ಕಿರಾತ ರೂಪವನ್ನು ಧರಿಸಿಕೊಂಡಿದ್ದೇನೆ. ಕೆಲವು ಹೆಂಗಸರು ಜಗಳ ಮಾಡಿ ಹೋದಾಗ ನಾನು ನಿಮ್ಮ ಹತ್ರ ಮಾತಾಡುದಿಲ್ಲ, ನಿಮ್ಮ ಮನೆಯಲ್ಲಿ ಉಳಿದಿಲ್ಲ, ಅಪ್ಪನ ಮನೆಗೆ ಹೋಗ್ತೇನೆ ಅಂತ ಹೇಳಿದಾಗ ಹುಡ್ಕೊಂಡು ಬರ್ಲಿಕ್ಕೆ ಒಂದು ದಾರಿ ಆಯ್ತಲ್ಲ. ನಾನೀಗ ವೇಷ ಮಾಡಿದ್ದೇನೆ. ಯಾಕೆ ಗೊತ್ತಾ? ಯಾಕೆ? ಮೋಸ ಮಾಡುವುದಕ್ಕಾಗಿ. ಹಾಗಾದ್ರೆ ವೇಷಧಾರಿಗಳೆಲ್ಲ ಮೋಸಧಾರಿಗಳ? ವೇಷಧಾರಿಗಳೆಲ್ಲ ಮೋಸಗಾರರಲ್ಲ, ಆಗುವ ಮೋಸವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ವೇಷ ಮಾಡ್ತಾರೆ. ಈ ಕಿರಾತ ವೇಷ. ಹೌದು. ಈಗ ನೀನು ನನ್ನ ಜೊತೆಯಲ್ಲಿ ಬಂದಿದ್ದೀಯಾ? ಹೌದು. ಈಗ ಕಿರಾತ ರೂಪದಿಂದ ನಾವು ಹೊರಟವರು ಮಾಡುವಂತಹ ಉದ್ಯೋಗವು ಅದೇ ಆಗಬೇಕು. ಕಿರಾತರ ಅಂತ ಹೇಳಿದ್ರೆ ಬೇಟೆ ಆಡೋದು. ಹೌದು. ಬೇಟೆ ಅಂತ ಹೇಳಿದ್ರೆ ನಾವು ಪೇಟೆಗೆ ಹೋದಾಗ ಆಗುದಿಲ್ಲ. ಬೇಟೆಗೆ ಹೋಗುವ ಹಾಗೆ ನಮ್ಮ ಹತ್ರ ಕೈ ಚೀಲ ಇಲ್ಲ, ಬಿಲ್ಬಾಣಗಳಿದೆ. ಹೌದು. ಈಗ ನಾನು ಮೃಗಗಳ ಬೇಟೆಯನ್ನು ಆಡುವುದಲ್ಲ, ಮೃಗಾಕ್ಷಿಯ ಬೇಟೆಗಾಗಿ ಹೊರಟಿದ್ದೇನೆ. ಹೌದಲ್ವೇ? ಹಾಗಾದ್ರೆ ಹೋಗುವುದೇ ಹೇಗೆ? ಯಾವ ರೀತಿ? ಸಾಮಾನ್ಯರು ಹಾಗೆ ನಾವು ಹೋಗುವುದಲ್ಲ, ಕಾಲ್ನಡಿಗೆಯಲ್ಲಿ ಹೋಗುವುದಲ್ಲ, ಓಡಿಕೊಂಡು ಹೋಗುವ ಆಗುವುದಿಲ್ಲ. ಹಾಗಾದ್ರೆ ಉರುಳು ಸೇವೆ ಮಾಡುವ? ಆಗುವುದಿಲ್ಲ. ನಿನ್ನ ಹೆಂಡತಿ ಲೆಕ್ಕದಲ್ಲಿ ಉರುಳು ಸೇವೆ ಆಗಲಿ. ಏನು ಹರಿಕೆ ಉಂಟಾ? ಅದು ಬೇಡ. ಹಾಗಲ್ಲ, ನಾವು ವಾಹನದಲ್ಲಿ ಹೋಗಬೇಕು. ವಾಹನದಲ್ಲಿ ಬೇಟೆ ಆಡಿದ್ರೆ ಆಗ್ತದ? ನಮ್ಮಲ್ಲಿ ಇಲ್ಲದೆ ಇದ್ರು ಇನ್ನೊಬ್ಬರಲ್ಲಿ ಉಂಟಾ ಎನ್ನುವುದನ್ನು ನೋಡಬೇಕು. ಅದೋ ನೋಡು, ನಾವು ಸಂಕಲ್ಪ ಮಾಡಿದ್ದೇ ತಡ. ಆ ಸ್ವರ್ಗಲೋಕದಿಂದ ಉಚ್ಚೈಷವ. ಮೇಲಿಂದ ಗಳಿಗೆ ಉಚ್ಚೋಯಿತ. ಉಚ್ಚೈಷವಸು ಅದೇ ದೇವೇಂದ್ರ ಮೇಲಿಂದ ಗಳಿಗೆ ಉಚ್ಚೈಷ ಅದನ್ನು ಕಳಿಸಿಕೊಟ್ಟಿದ್ದಾನೆ. ಆ ಉಚ್ಚೈಷವನ್ನು ಏರಿಕೊಂಡು ನಾನು ಬೇಟೆಗೆ ಹೋಗ್ತೇನೆ. ಹೌದು. ನಾನು ಕುದುರೆಯ ಬಾಲ ಹಿಡ್ಕೊಳ್ತೇನೆ. ಬಾಲ ಹಿಡಿದಲ್ಲಿ ಆದ್ರೆ ಬಿದ್ರೆ ವೇಗವಾಗಿ ಓಡುವಾಗ ಕೌಚಿ ಬಿದ್ದು ಮುಸುಡು ಪುಡಿ ಆಗ್ತದೆ ಅಲ್ವಾ? ಹಾಗಾದ್ರೆ ಬೇಡ. ನಿನ್ನ ಅಪ್ಪಿ ನಾನು, ನೀನು ಕುದುರೆ ಮೇಲೆ ಕೂತಾಗ ನಿನ್ನ ಅಪ್ಪಿ ನಾನು. ನನ್ನನ್ನು ಅಪ್ಪಿಕೊಂಡು ನೀನು ಬರ್ತೀಯಾ? ಹೌದು. ಹೋಗೋಣ. ಹೋಗು, ಬೇಗ ಹೋಗು.
ಯಾರು ಹೋಗು ಬೇಗ. ಹೋಗುವುದಕ್ಕೆ ಹೇಳಿದವ ಯಾರು? ಹೆಂಡತಿ ಹುಡುಕುದು ನಿನ್ನ ಅಲ್ಲುದಲ್ಲ. ಹೌದು. ಮತ್ತೆ ನನಗೇನು ಸಮಸ್ಯೆ? ಹೋಗು. ನಾನು ಮಾತ್ರ ಹೋಗುವುದಲ್ಲ, ನೀನು ನನ್ನ ಜೊತೆಯಲ್ಲಿ ಬರಬೇಕು. ನಾನು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಈ ಪ್ರಪಂಚದಲ್ಲಿ ನಿನ್ನಷ್ಟು ಮೋಸಗಾರರು ಬೇರೆ ಯಾರು ಇಲ್ಲ. ನಾನು ಎಲ್ಲಿ ಮೋಸ ಮಾಡಿದ್ದೇನೆ? ಹೋದ ಜನ್ಮದಲ್ಲಿ ದ್ವಾಪರಾಯುಗದಲ್ಲಿ ನೀನು ಕೃಷ್ಣನಾಗಿ ಹುಟ್ಟಿದಾಗ ನಾನು ನಿನ್ನ ಜೊತೆಯಲ್ಲಿ ವಿಜಯನಾಗಿದ್ದೆ. ಹೌದು. ಆಗ ನಿನಗೆ 16,008 ಮಂದಿ ಮಡದಿಯರಿದ್ರು. ಅಷ್ಟು ಮಂದಿ ನಿನಗೆ ಮಡದಿರುವಾಗ ಒಂದ್ ದಿವಸ ಆದ್ರೂ ನೀನು ಹೇಳಿದ್ಯಾ ಈಗ ವಿಜಯ ನೀನು ನನ್ನಾಗಿ ಒಂದು ಪ್ರಾಯಕ್ಕೆ ಬಂದು ಹುಡುಗ, ನಿನಗೂ ಒಂದು ಮನಸ್ಸನ್ನದುಂಟು, ನನಗೆ ಇಷ್ಟು ಮಂದಿ ಹೆಂಡತಿಯರಿದ್ದಾರೆ, ಅದರಲ್ಲಿ ಒಂದು ಹೆಂಡತಿಯನ್ನು ನೀನ್ ತಗೋ ಅಂತ ನಾನು ಕೊಟ್ಟಿದ್ಯಾ? ಒಂದು ಕೊಡುವುದಕ್ಕಾಗ್ತದ? ಬೇಡ, ಒಂದು ಅರ್ಧ ತಗೋ ಅಂತ ಕೊಟ್ಟಿದ್ಯಾ? ಅರ್ಧ ಕೊಡುವುದಕ್ಕಾಗ್ತದ? ಒಂದ್ ತಟ್ಟೆಕಾದ್ರೂ ಕೊಟ್ಟಿದ್ಯಾ? ಹಣ್ಣನ್ನಾದ್ರೆ ಹಂಚಿ ತಿನ್ನಬಹುದು, ಹೆಣ್ಣನ್ನು ಹಂಚುವುದಕ್ಕಾಗುವುದಿಲ್ಲ. ಹೌದಾ? ನನಗೆ ಅದೆಲ್ಲ ವಿಚಿತ್ರವಾದದ್ದು. 7 ವರ್ಷದ ಹುಡುಗಿಯರಿಂದ ಹಿಡಿದು 70 ವರ್ಷದ ಮುದುಕಿಯರು ನಿನ್ನ ಜೊತೆಯಲ್ಲಿ ಬರ್ತಿದ್ರು. ಅದೇನು ಪಾವುವಾಡ ಮಾಡಿದೆಯೋ ಏನು ಪಾವುವಾಡ ಮಾಡಿದೆ? ಪಾವುವಾಡ ಅಲ್ವಾ, ಪವಾಡ. ಒಂದು ವೀಣೆಯನ್ನು ಯಾವಾತ ನುಡಿಸ್ತಾನೋ ಅವನಿಗೆ ಅದು ಸೇರಿದ್ದು. ಒಂದು ಹೆಣ್ಣನ್ನು ವೀಣೆಗೆ ಹೋಲಿಸಿದ್ದಾರೆ. ಹೌದು. 7 ವರ್ಷದಿಂದ 70 ವರ್ಷದವರೆಗೆ ಹೆಣ್ಣು ಮಕ್ಕಳನ್ನು ನಾನು ಬಿಡ್ಲಿಲ್ಲ. ಇದಕ್ಕೆ ಕಾರಣವೇನು ಬಲ್ಲೆಯ? ದೇವಜೀವರ ಸಂಬಂಧ ಏನೆನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಅವರೆಲ್ಲರನ್ನು ನಾನು ಸ್ವೀಕರಿಸಿದ್ದೇನೆ. ಆದ್ರೆ ಆ ಮಾರಿ ಹೆಣ್ಣು ಮಕ್ಕಳು ದಿವಸ ಬೆಳಿಗ್ಗೆ ಬಂದು ನಿನ್ ಮನೆಯ ಮುಂದೆ ಹೋಗೊಳ್ಳೋದು. ಹೇಗೆ? ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ನಿಂದೆ ಹೆಸರು ಬಿಟ್ಟರೆ ನನ್ನ ಹೆಸರು ಹೇಳಿಲ್ಲ. ಹೇಗೆ ಹೇಳ್ತಾರೆ? ಏಳಯ್ಯ ಪುಳಿಕೃಷ್ಣ ಬೆಳ್ಳ ಬೆಳಗಾಯಿತು, ಅಪ್ಪಮ್ಮ ಹೇಳುವ ಮೊದಲು ಬೆಣ್ಣೆಯ ಮುದ್ದೆಯನು ಮೆಲ್ಲನೆ ಮೆದ್ದೋಡು ಕೃಷ್ಣ, ಏಳು ಏಳಯ್ಯ ನಂದು ಕಿವಿಶೋರ. ನಿಂದು ಕಿವಿಶೋರ? ಹೌದು. ನಂದ ಕಿಶೋರ ಕೃಷ್ಣ ಅಂತ ಹೇಳಿದ್ದಲ್ಲ, ಪುಳಿಕೃಷ್ಣ ಶ್ರೀಕೃಷ್ಣ. ನಿಜವಾಗಿ ಶ್ರೀಕೃಷ್ಣ ಅಂತ ಹೇಳುದು. ಬೆಳಿಗ್ಗೆ ಎದ್ದು ಬಂದು ಬಾಯಿಗೆ ನೀರ್ ಹಾಕಿರೋದಿಲ್ಲ, ಹುಳಿ ಬಂದಿರ್ತಲ್ಲ, ಅದಕ್ಕೆ ಏಳು ಏಳಯ್ಯ ಪುಳಿಕೃಷ್ಣ ಅನ್ನೋದು. ಇನ್ನು ಹಳೆ ಮುದುಕಿಯರಿಗೂ ಅದೇ ರೋಗ. ಹೇಗೆ? ಏಳು ಏಳಯ್ಯ ಪುಳಿಕೃಷ್ಣ ಬೆಳ್ಳ ಬೆಳಗಾಯಿತು, ನಮ್ಮ ಯಜಮಾನ್ರು ಹೇಳುವ ಮೊದಲು ಹಳೆ ಬಾಯಿಗೆ ಒಂದು ಉಮ್ಮ ಕೊತ್ತು ಹೋಗಯ್ಯ, ಏಳು ಏಳಯ್ಯ ಸೀಮೆಣ್ಣೆ ನಾರಾಯಣ. ಶ್ರೀಮನ್ನಾರಾಯಣ. ಅದು ಶ್ರೀಮನ್ನಾರಾಯಣ ಅಂತ ಹೇಳುದು. ಬಾಯಲ್ಲಿ ಒಂದೇ ಒಂದು ಹಲ್ಲಿಲ್ಲ ನೋಡು, ಅದು ಶ್ರೀಮನ್ನಾರಾಯಣ ಹೋಗಿ ಸೀಮೆಣ್ಣೆ ನಾರಾಯಣ ಅಂತ ಆಗುದು. ಹಾಗೆ ಹೊಗಳ್ತಾ ಇದ್ದಾರೆ. ಬಿಡು, ಆ ವಿಚಾರವಲ್ಲ. ನೀನು ನನ್ನ ಜೊತೆಯಲ್ಲಿ ಬರಬೇಕು. ಹಾಗೆಂದು ಇದು ಮೊದಲು ನಿನಗೆ ಯಾವುದೇ ಅವಕಾಶವನ್ನು ನಾನು ನೀಡಲಿಲ್ಲ. ಅದೆಷ್ಟೋ ಮದುವೆ ಆಗಿದ್ದೇನೆ. ಈಗ ನಾನು ಹೊರಟಂತಹ ಸಂದರ್ಭದಲ್ಲಿ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಇರಬಹುದು. ಈ ಸಂದರ್ಭದಲ್ಲಿ ನಾನು ಏಕಪತ್ನಿ ವ್ರತಸ್ಥವನ್ನು ಕೈಗೊಂಡಿದ್ದೇನೆ. ನಿನಗೆ ಏಕೆ ಪತ್ನಿ ವ್ರತ? ಏಕೆ ಪತ್ನಿ ವ್ರತ ನಿನಗೆ? ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ನಾನು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಇದ್ರೆ ಅವರೆಲ್ಲರೂ ನಿನಗೆ. ನೀನು ಒಬ್ಬಳನ್ನು ಮಾತ್ರ ಮದುವೆ ಆಗುದು. ಹೌದು. ಬೇರೆ ಹೆಣ್ಣು ಮಕ್ಕಳಲ್ಲಿ ಎಷ್ಟು ಮಂದಿ ಇದ್ರು ನನಗೆ ಅಷ್ಟು ಮಂದಿಯನ್ನು ನಾನು ಒಬ್ಬ ಸುಧಾರಿಸುದು ಹೇಗೆ? ನಾನಿದ್ದೇನಲ್ಲ. ನಿನ್ನ ವಿಶ್ವಾಸದಲ್ಲಿ ನಾನು ಮುಂದುವರಿತೇನೆ.